ಹೀಗಾಗಿ ಮಹಾತ್ಮರ ವಿಚಾರಧಾರೆಯನ್ನ ಮಾಡುವಂತ ಪತಿಗೆ ನನ್ನನ್ನ ಮದುವೆ ಮಾಡಿಕೊಟ್ಟಿದ್ದೀರಿ ಎಂದ ಬಳಿಕ ಆ ಸಂತರ ಆಚಾರ ವಿಚಾರದೊಳಗೆ ನನ್ನ ಪತಿದೇವ ಇದ್ದಾರೆಂದ ಬಳಿಕ ಅದೇ ನಡೆಯೊಳಗೆ ನಾನು ಇರುತ್ತೀನಿವ್ವ. ನಿನಗೆಂದಿಗೂ ಕುಂದು ಕೊರತೆಗಳು ನಾನು ತರುವುದಿಲ್ಲ. ನಿನ್ನ ಹೆತ್ತ ಹೊಟ್ಟೆಗೆ ನನ್ನ ಸಂಕಟವನ್ನ ಎದ್ದು ತಂದೊಡ್ಡದಿಲ್ಲ ತಾಯಿ ಅವ್ವ ಅಂತ ತಾಯಿಯ ಪಾದಕ್ಕೆ ಎರಗಿ ನಮಸ್ಕಾರವನ್ನ ಮಾಡಿ, ಅವ್ವ ಇನ್ನ ನನಗ ಹುಡಿ ತುಂಬು, ನಾನಿನ್ನು ನನ್ನ ಗಂಡನ ಮನೆಗೆ ಹೋಗ್ತೀನಿ ಅನ್ನುವಂತ ಮಾತು ನರಸಮ್ಮ ಹೇಳಿದಾಗ ಇಡೀ ಊರಾಗ ಜನ ಸ್ವಲ್ಪ ಒಂದಿಷ್ಟು ವಾರಗಿತ್ತೇರಿ ಅಂದ್ರೆ ಗೆಳೆಯರು ಇರ್ತಾರೆ ನೋಡ್ರಿ, ಗೆಳತಿಯರು ಸ್ವಲ್ಪ ನೋವು ಅನಿಸ್ತಂಗ ಆಗ್ತದ. ಗೆಳತಿ ನಮ್ಮನ್ನ ಬಿಟ್ಟು ಹೊಂಟಳು ಅಂತ ನೋವು ಅನಿಸ್ತದ. ಒಂದು ಹೆಣ್ಣು ಹುಟ್ಟಿದ ಬಳಿಕ ತವರ ಮನೆಯನ್ನ ಬಿಟ್ಟು ಗಂಡನ ಮನೆಗೆ ಹೋಗಲೇಬೇಕು. ಆ ಹೆಣ್ಣಿನ ಜೀವನ ಸಾರ್ಥಕವಾಗಬೇಕಾಗಿತ್ತು ಅಂದ್ರೆ ಗಂಡನ ಮನೆಯೊಳಗ ಸುಂದರವಾದ ಬಾಳ್ವೆಯನ್ನು ನಡೆಸಲೇಬೇಕು. ನಡೆಸಿದಾಗ ಹೆಣ್ಣಿನ ಜೀವನ ಸಾರ್ಥಕತೆ ಎನ್ನುವಂತದ ಬಂಧುಗಳೇ. ಆದರೆ ಇಲ್ಲಿ ನಾವು ಲೌಕಿಕರ ಕರಿಯಕ್ಕೆ ಹೋಗ್ತೀವಿ. ಹೆಣ್ಮಕ್ಳು ಮದುವೆ ಆದ ಹೊಸದರೊಳಗೆ ಹುರುಪು ಭಾಳ ಇರ್ತದ. ಆ ಹುರುಪು ಅಲ್ರಿ ಬಂಧುಗಳೇ. ಮದುವೆ ಆದೊಳಗೆ ನಾವು ಬಹಳ ಚಂದ ಕರ್ಕೊಂಡು ಹೆಣ್ಮಕ್ಳು ಹೊಡೆಯಾಡ್ತೀವಿ ನೋಡ್ರಿ, ಅದು ನಿಜವಾದ ಸಂತೋಷ ಅಲ್ಲ. ಸಂತೋಷ ಯಾವಾದಿಲ್ಲ ಅಂತ ಕೇಳಿದ್ರೆ, ಕರಿಯಕ್ ಹೋಗಿದ್ದ ಆ ಹೆಣ್ಮಗಳು ಎಲ್ಲಾರನ್ನ ಅಪ್ಪಿಕೊಂಡು ಅಳಕತ್ತಾಳ್ರಿ. ಯವ್ವ ನಾ ಬಿಟ್ಟೊಂಟೆ ನನ್ನ ಗಂಡನ ಮನೆಗೆ ಅಂತ 2 ತಾಸು ಹತ್ತಳು ಆಜು ಸಂಕುದ್ರಿಲ್ರಿ. ಒಂದ್ ಆಚೆ ಹೊರಗ್ ಕೂತಿತ್ತು. ಅಲ್ಲೋ ನಿನ್ನ ಹೆಂಡತಿ ಅಳ್ಳಾಕತ್ತಾಳ ಅಂದ. ಹೆಂಡತಿ ಅಳ್ಳಾಕತ್ತಾಳಂದ ಅವಂದ ಎಟ್ಟತ್ತಳ ಬಿಟ್ಟು 10 ಕಣ್ಣೀರ್ ಇರ್ತದ ಅಂದು. ಯಾಕೋ ಹಿಂಗ ಹೇಳುತ್ತೆ ಹೇಳಕತ್ತಿಯಲ್ಲಂದ. ತಾನು ಒಬ್ಬ ಹೆಣ್ಣು ಮಗಳು ಅಳೋದಲ್ದ, ಇಡೀ ಊರಾಗಿನ ಜನ ಬಾಜು ಮನೆಯವ್ರನ್ನೆಲ್ಲಾರನ್ನ ಅಳ್ಸಕತ್ತಾಳ. ನಾನು ಮನೆಗ್ ಕರ್ಕೊಂಡು ಹೋಗ್ತೀನಿ, ನನ್ನ ಎಟ್ಟ ಅಳಸಬೇಡ ಜೀವನ ಪರ್ಯಂತ ಅಂತ. ಅರ್ಥ ಆತನ್ರಿ? ಇಡೀ ಊರವ್ರನ್ನ ಅಳಸಕತ್ತಾಳ, ನಾನು ಒಪ್ಪಿದ್ದೀನಿ, ಮನೆಗ್ ಕರ್ಕೊಂಡು ಹೋಗ್ತೀನಿ, ನಾನು ತುಂಬಿಸ್ಕೊಂತೀನಿ ಮನೆಗೆ, ನನ್ನ ಜೀವನದೊಳಗೆ ಎಟ್ಟ ಅಳಿಸ್ಲಿಕ್ಕಿಲ್ಲ. ಇದು ಅಲ್ರಿ ಬದುಕು ಸುಂದರವಾದ ಬದುಕು ನಿರ್ಮಾಣ ಮಾಡಿಕೊಳ್ಳಬೇಕು. ಇಲ್ಲಿ ನರಸಮ್ಮ ಎಲ್ಲಾ ರೀತಿಯಿಂದ ವಿಧಿವತ್ತಾಗಿ ಹೇಳಿಕೊಂಡು ಇಲ್ಲಿ ನದಿಚಾಗಿ ಗ್ರಾಮಕ್ಕೆ ಗಂಡನ ಮನೆಗೆ ತುಂಬಿಸಿಕೊಂಡು, ಯಾವಾಗ ಈ ಹೆಣ್ಣು ಮಗಳು ಮನೆಗೆ ನಡೆಯುವುದಕ್ಕೆ ಬರ್ತಾಳೆ, ಬಂದ ಬಳಿಕ ಇಲ್ಲಿ ಹೆಂಗ ವಿಚಾರ ನಡೀತದೆ ಅಂತಂದ್ರೆ, ಇಲ್ಲಿ ಅಯ್ಯಪ್ಪನ ಲೀಲೆಗಳು ವರ್ತನೆಗಳು ಬೇರೆ ಇದ್ದಾವೆ. ಇಲ್ಲಿ ನಮ್ಮ ಹಾಗೆ ಲೌಕಿಕರಂತ ಜೀವನವನ್ನ ಮಾಡುತ್ತಿಲ್ಲ ಅಯ್ಯಪ್ಪ ತಾತನವರು. ಅವರ ವಿಚಾರಧಾರೆನೇ ಬೇರೆ. ಸಂಸಾರ ಜೀವನದೊಳಗ ಬದುಕನ್ನ ಗುರುವಿನ ಅಪ್ಪನೆಯ ಮೇರೆಗೆ ಬದುಕನ್ನ ಮದುವೆಯನ್ನ ಮಾಡಿಕೊಂಡ. ಆದ್ರೆ ಇದು ನಿಜವಾದ ಜೀವನ ಅಲ್ಲ ಅಂತ ತಿಳ್ಕೊಂಡಾನ. ಆದರೆ ತಂದೆ ತಾಯಿಗಳ ಪ್ರಕಾರ, ಗುರುವಿನ ಆಜ್ಞೆಯ ಪ್ರಕಾರ ಮದುವೆ ಮಾಡಿಕೊಂಡ ಬಳಿಕ ಸಂಸಾರವನ್ನ ನಡೆಸಲೇಬೇಕು. ಸಂಸಾರದೊಳಗಿದ್ದುಕೊಂಡು ಭಗವಂತನೆಡೆಗೆ ಸಾಗುವಂತ ಪ್ರಯತ್ನ ಬಸವಣ್ಣನವರು ಬಹಳ ಚಂದ ಬರೀತಾರೆ. ಅದಕ್ಕೆ ಸಂಸಾರ ಸಾಗರ ತೆರೆ ಕೊಪ್ಪಿ ಮುಖರ ಮೇಲೆ ಹರಿಯುತ್ತಿದೆ ಹೇಳ, ಸಂಸಾರ ಸಾಗರ ಊಡದದ್ದ ಹೇಳ, ಸಂಸಾರ ಸಾಗರ ಕೊರಳುತ್ತ ಹೇಳ, ಸಂಸಾರ ಸಾಗರ ಸ್ಥಿರದುದ್ದವಾದ ಬಳಿಕ ಅಯ್ಯ ಅಯ್ಯ ಎನ್ನ ಹುಯ್ಯಲ್ಲ ಏನು ಹೇಳುವೆನಯ್ಯ ಕೂಡಲ ಸಂಗಮ ದೇವ ಅಂತ ಬರೀತಾರೆ ಬಸವಣ್ಣನವರು. ಎಷ್ಟು ಅದ್ಭುತವಾಗಿರುವಂತ ಮಾತನ್ನ ಬರೀತಾರೆ. ಇದು ಸಂಸಾರ ಅಂತಕ್ಕಂಥದ್ದು ಸಾಗರ. ಈ ಸಾಗರವನ್ನ ಅಷ್ಟು ಸರಳವಾಗಿ ದಾಟ್ಲಿಕ್ಕೆ ಆಗೋದಿಲ್ಲ. ಸಮುದ್ರದೊಳಗ ಹೆಜ್ಜೆ ಏನಾಗ್ತೀರಿ, ಮಂಡಿ ಕಾಲದವರೆಗೆ ನೀರು ಬರ್ತದ, ಅದ್ರ ಮುಂದೆ ಹೋಗ್ತೀರಿ, ಮೇಲೆ ಬರ್ತದ, ಮತ್ತೆ ಮುಂದೆ ಹೋಗ್ತೀರಿ, ಶಿರದ ಬಳಿಕ ಸಹಿತವಾಗಿ ನೀರು ಬರ್ತದೆ. ಇಲ್ಲಿ ನಾಸಿಕ ಮುಳುಗೋ ತನಕ ನೀರು ಬಂದ ಬಳಿಕ ಏನ್ ಮಾಡ್ತೀರಿ, ಭಗವಂತನ ಶಕ್ತಿ ಇದ್ರೆ ಆ ಹೊಳೆಯನ್ನ ದಾಟ್ಲಿಕ್ಕಾಗ್ತದೆ. ಶಿವಧ್ಯಾನವನ್ನ ಮಾಡಿಕೊಳ್ಳುತ್ತ ಸಂತೋಷದಿಂದ ಸಂಸಾರವನ್ನ ಮಾಡಿದ್ರೆ ಮಾತ್ರ ಈ ಪಾರಮಾರ್ಥವನ್ನ ದಾಡ್ಲಿಕ್ಕೆ ಆಗ್ತದೆ. ಇಲ್ಲಂದ್ರೆ ಪಾರಮಾರ್ಥವನ್ನ ದಾಡ್ಲಿಕ್ಕೆ ಆಗೋದಿಲ್ಲ. ಆ ನೀರೊಳಗ ಮಿಂದು ಪ್ರಾಣವನ್ನ ಬಿಡಬೇಕಾಗ್ತದೆ ನಾವೆಲ್ಲ. ಇಲ್ಲಿ ಅಯ್ಯಪ್ಪ ತಾತನವರು ಸಂಸಾರದೊಳಗೆ ಇದ್ರೂ ಸಹಿತವಾಗಿ ನೀರಿನೊಳಗೆ ಮುಳುಗತಕ್ಕಂಥವರಲ್ಲ, ದಾಟಬೇಕನ್ನುವಂಥವರು ಇವರು. ಒಬ್ಬ ಮಹಾರಾಜ 101 ಜನ ಹೆಣ್ಮಕ್ಳು ಮದುವೆ ಮಾಡ್ಕೊಂಡಿದ್ದಂತೆ ಬಂಧು ಕಡೆ. ಒಬ್ಬ ಮಹಾರಾಜ 101 ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಂಡಾನ. ಒಬ್ಬ ಮನುಷ್ಯ ಸರಳವಾಗಿರುವಂತ ಮನುಷ್ಯ ಮಾತಾಡ್ತಾನ, ಮಹಾರಾಜ ನಿನಗೆ ಎದಕ್ಕೆ ಬೇಕಾಗ್ಯದ 101 ಮದುವೆ? ಮಹಾರಾಜ ನಿನಗೆ ಎದಕ್ಕೆ ಬೇಕಾಗ್ಯದ 101 ಮದುವೆ? ಮಹಾರಾಜ ಹೇಳ್ತಾನ, ನನಗೆ ಎದಕ್ಕೆ ಬೇಕಾಗಿಲ್ಲ, ಒಟ್ಟಾರೆ ಆಗಿದ್ದೆ
ಮದುವೆ ಎಳಗಿದ್ರು ಸಹಿತವಾಗಿ ಈ ರಾಜಸ್ಥಾನದೊಳಗೆ ಯಾರ ಕಷ್ಟ ಅಂತ ಬರುತ್ತಾರೆ, ದುಃಖ ಅಂತ ಬರುತ್ತಾರೆ, ಆ ಕೆಲಸಗಳನ್ನ ಸರಿಯಾಗಿ ನಾ ಮಾಡುತ್ತಿದ್ದೀನಿ. 101 ಮದುವೆ ಮಾಡ್ಕೊಂಡ ಬಳಿಕ ಮಕ್ಕಳು ಮರಿ ಇನ್ನೊಬ್ಬರಿಗೆ ಕಷ್ಟ ಕಾರ್ಪಣ್ಯಗಳನ್ನ ನೀ ಹೆಂಗ ದೂರ ಮಾಡತಿ ಅಂತ ಕೇಳಿದಾಗ ಈ ಸರಳವಾಗಿರುವಂತ ಮನುಷ್ಯನಿಗೆ ಮಹಾರಾಜ ಉತ್ತರ ಕೊಡ್ತಾನ, ನನ್ನ ಮನೆಗಳು 101 ಮನೆಗಳಿದ್ದಾವ, ದೀಪವನ್ನ ಕೊಡುತ್ತೇನೆ, ಈ ದೀಪವನ್ನ ಕೊಡ್ತೀನಿ, ದೀಪ ಹಚ್ತೀನಿ, ತುಂಬಾ ಎಣ್ಣೆ ಹಾಕಿ ಒಂದು ಹನಿ ದೀಪದ ಹನಿ ಕೆಳಗ್ ಬೀಳ್ಕೊಳ್ಳದಂಗ 101 ರೂಮ್ಗಳಿಗೆ ನೀವು ಹೋಗಿ ಬರಬೇಕು. ಇದು ನಿನ್ನ ಕಡೆಯಿಂದ ಆಗ್ತದನಂತ ಕೇಳ್ತಾನೆ ಮಹಾರಾಜ್. ಅವಾಗ ಇದೇನು ದೊಡ್ಡ ಮಾತದ ಅಂತ ಸರಳವಾಗಿರುವಂತ ವ್ಯಕ್ತಿ ಏನ್ ಮಾಡ್ತಾನೆ, ತುಂಬಾ ಎಣ್ಣೆ ಹಾಕ್ತಾನ, ದೀಪದ ಎಣ್ಣೆ ಹಾಕಿ ಬತ್ತಿಯನ್ನ ಹಚ್ಚಿ 101 ರೂಮ್ಗಳಿಗೆ ಹೋಗಿ ಬಾ ಅಂತ ಹೇಳ್ದ. 101 ರೂಮಿಗೆ ಜಾಕತ್ ಒಂದನಿ ಕೆಳಗ್ ಚೆಲ್ ಕುಡಿದ್ರಿ, ಒಂದು ಹನಿ ಕೆಳಗ ಚೆಲ್ ಕುಡಿದು ಹಿಂಗ ನೋಡ್ಕೊಂತ 101 ರೂಮ್ಗಳಿಗೆ ಹೋಗಿ ಒಂದನಿ ಚೆಲ್ಲಿಲ್ಲ. ದೀಪ ಹಾಗೆ ಇತ್ತು. ದೀಪ ಹಾಗೆ ಇದ್ದಾಗ ಮಹಾರಾಜ ಮಾತಾಡ್ತಾನೆ, ಏನಂತ ಮಾತಾಡ್ತಾನ, 101 ರೂಮ್ಗಳಿಗೆ ಹೋದ್ರು ಸಹಿತವಾಗಿ ಒಂದು ಹನಿ ಎಣ್ಣೆ ಕೆಳಗ್ ಚೆಲ್ಲಿಲ್ಲ ಅಂದ ಬಳಿಕ ನಿನ್ನ ಲಕ್ಷ್ಯ ಎಲ್ಲಿತ್ತು? ದೀಪದ ಕಡೆ ಇತ್ತು. ನಿನ್ನ ಲಕ್ಷ್ಯ ಎಲ್ಲದ ಎಣ್ಣೆ ಚೆಲ್ ಕುಡಿದು ನೋಡ್ಕೊಂಡು ಹೋಗ್ಬೇಕನ್ನೋಂತ ಅರಿವು ನನಗೆ ಅದಲ್ಲ. ಹಂಗ ನಾನು 101 ಜನ ಮದುವೆ ಮಾಡ್ಕೊಂಡೇನೆ ಕರೆ, ಆದ್ರೆ 101 ಜನರ ದಾಂಪತ್ಯದೊಳಗಿದ್ರೂ ಸಹಿತವಾಗಿ ಸಮಾಜದೊಳಗೆ ಏನು ಕೆಲಸ ಮಾಡ್ಬೇಕಂತ ಅರಿವಾದ, ಅದಕ್ಕೆ ನನ್ನ ಜೀವನ ಅನ್ನುವಂತ ಮಾತನ್ನ ಮಹಾರಾಜ ಹೇಳಿದ. ಇದು ಪಾರಮಾರ್ಥವನ್ನ ಗೆಲ್ಲುವಂತ ವಿಚಾರ. ಇಲ್ಲಿ ಅಯ್ಯಪ್ಪ ತಾತನವರು ಶಿವದಾನದೊಳಗ ಸಾಧು ಸತ್ಪುರುಷರು ಶಿವಯೋಗಿಗಳು ಬಂದರೆ ಸತ್ಪುರುಷರ ಜೊತೆ ಒಳ್ಳೆಯ ಹಿತ ವಚನಗಳನ್ನ ಕೇಳುತ್ತ ಅನರ್ಘ್ಯವಾಗಿರುವಂತ ತತ್ವ ಸಿದ್ಧಾಂತದ ವಿಚಾರಧಾರೆಗಳನ್ನ ಮಾತನಾಡುವಂತ ಸಂದರ್ಭದೊಳಗ ತನಗಿಂತೂ ಮಿಗಿಲಾಗಿರುವಂತ ವಿಷಯಗಳನ್ನು ತಿಳ್ಕೊಂಡು ತಾನೂ ಸಹಿತವಾಗಿ ಅವರ ಜೊತೆ ಸಂತೋಷದಲ್ಲಿ ಹಿಂಗ ಕಾಲ ಕಳೆದಿದ್ದ. ಆದರೆ ಇಲ್ಲಿ ಮನೆಯೊಳಗ ನರಸಮ್ಮ ಅಂತಿದ್ದಳು, ಮನೆಯೊಳಗೆ ಹೆಂಡತಿ ಇದ್ದರೆ ಸಹಿತವಾಗಿ ಹೆಂಡತಿಯ ಕಡೆ ಅಷ್ಟೊಂದು ಮನಸ್ಸು ವಾಲುತ್ತಿಲ್ಲ. ಅಯ್ಯಪ್ಪ ತಾತನವರ ಮನಸ್ಸು ಹೆಂಡತಿಯ ಕಡೆ, ನರಸಾಂಬಿಯ ಕಡೆ ಮನಸ್ಸು ವಾಲುತ್ತಿಲ್ಲ. ಆದರೂ ಸಹಿತವಾಗಿ ನರಸಮ್ಮನ ಮನಸ್ಸು ವಿಚಲಿತಳಾಗುತ್ತಿಲ್ಲ. ಮನಸ್ಸು ಒಂದೇ ಕಡೆ ಅದ. ನನ್ನ ಪತಿದೇವ ಭಗವಂತನ ಧ್ಯಾನದೊಳಗೆ ಮನಸ್ಸನ್ನೇ ಇಟ್ಟಿದ್ದಾನ. ಸದಾಕಾಲವಾಗಿ ದೇವರ ನಾಮಸ್ಮರಣೆಯನ್ನು ಮಾಡುತ್ತಾ ವಿಶ್ವಕರ್ಮನನ್ನ ನೆನೆಸುತ್ತ ಧ್ಯಾನದೊಳಗೆ ಧ್ಯಾನಾಸಕ್ತನಾಗಿ ಮತ್ತ ಅಕ್ಕ ಸಾಲಿಗ ವೃತ್ತಿಯನ್ನ ಮಾಡುತ್ತ ತನ್ನ ಕಾಯಕದೊಳಗ ಉಳ್ಕೊಂಡಾನೆ. ಇತ್ತ ಕಡೆ ಅಣ್ಣನಾಗಿರುವಂತಹ ದೊಡ್ಡ ಬಸವ ಹೊಲ ಮನೆಯ ಕೆಲಸವನ್ನ ಮಾಡುತ್ತಾನೆ, ಒಕ್ಕಲತನದ ಕೆಲಸವನ್ನ ಮಾಡುತ್ತ ಸಂತೋಷದಿಂದ ಕಾಲವನ್ನ ಇವರು ಎಲ್ಲರೂ ಕಳೀತಾ ಇದ್ದಾರೆ. ಇದನ್ನ ನೋಡಿರುವಂತ ಚಿನ್ನಮಾಂಬಿಯರು ಬಹಳ ಸಂತೋಷಕ್ಕೆ ಮನೆಯೊಳಗೆ ಮಕ್ಕಳು ತುಂಬಿದ ಕುಟುಂಬದೊಳಗೆ ಚಂದ ಒಳ್ಳೆಯ ಕೆಲಸವನ್ನ ಕಾಯಕವನ್ನ ಮಾಡುತ್ತಾ ಹೊರಟರು ಅಂದ್ರ ಹೆತ್ತ ತಂದೆ ತಾಯಿಗಳಿಗೆ ಬಹಳ ಆನಂದ ಇರುತ್ತದೆ, ಸಂತೋಷ ಇರುತ್ತದೆ. ಮಕ್ಕಳು ಹಾದಿ ತಪ್ಪಿದರೆಂದರೆ ಮನೆಯೊಳಗೆ ಹೆತ್ತ ತಂದೆ ತಾಯಿಗಳಿಗೆ ಸಂಕಟ. ಆದ್ರೆ ಇಲ್ಲಿ ದೊಡ್ಡ ಬಸವ ಅಯ್ಯಪ್ಪನವರು ತಮ್ಮ ಕಾಯಕದೊಳಗ ಹೆತ್ತ ತಂದೆ ತಾಯಿಯರ ಮನಸ್ಸನ್ನ ಗೆದ್ದಿದ್ದಾರೆ. ಮೊದಲು ಮನೆಯೊಳಗೆ ನಾವೆಲ್ಲರೂ ಏನು ಯುವಕರಾಗಿ ಉಳ್ಕೊಂಡಿವಿ ನೋಡ್ರಿ, ಜಗತ್ತು ಮೊದಲು ಗೆರೆಯೋದು ಮುಖ್ಯ ಅಲ್ಲ. ಮೊದಲು ಜಗತ್ತನ್ನ ಗೆರೆಯೋದು ಮುಖ್ಯ ಅಲ್ಲ. ಮನೆಯೊಳಗಿರ್ತಕ್ಕಂಥ ಎಲ್ಲಾ ಹಿರಿಯರ ಮನಸ್ಸನ್ನ ಯಾರು ಗೆಲ್ತೀರಿ ಸಮಾಜವನ್ನ ಮುಂದೆ ಗೆಲ್ತೀರಿ ಬಂಧುಗಳೇ. ಮೊದಲು ಮನೆ ಗೆಲ್ಲಬೇಕು, ನಂತರದೊಳಗೆ ಸಮಾಜ ಪ್ರೀತಿಯ ಪಾತ್ರರಾಗಬೇಕು. ಇಲ್ಲಿ ದೊಡ್ಡ ಬಸವ ಅಯ್ಯಪ್ಪ ತಾತನವರು ಮನೆ ತಂದೆ ತಾಯಿಯರ ಮುಂದೆ ಅಷ್ಟು ಪ್ರೀತಿಯ ಮಕ್ಕಳು, ಮುತ್ತಿನ ಮಕ್ಕಳಾಗಬಿಟ್ಟಿದ್ದಾರೆ. ಇದನ್ನು ನೋಡಿರುವಂತ ತಂದೆ ತಾಯಿಗಳು ಹೀರಿ ಇಕ್ಕುತ್ತ ಸಂತೋಷವನ್ನ ಪಡುತ್ತಾ, ಇನ್ನು ನಮಗೆ ವಯಸ್ಸಾಗ್ತಾ ಬರ್ತದ, ಮುಂದೆ ಭಗವಂತನನ್ನ ಸೇರಿದ್ರು ಮುಂದೆ ತೊಂದರೆ ಇಲ್ಲ. ಮುಗ್ಧ ಮನಸ್ಸು ಹಿಂಗ ಇಲ್ಲಿ ಅಯ್ಯಮ್ಮ ಅನ್ನುವಂತ ತಂಗಿ ಇದ್ದಾಳ ಬಂಧುಗಳೇ. ಆ ಹೆಣ್ಣು ಮಗಳಿಗೆ ಸಹಿತವಾಗಿ ವಯಸ್ಸಾಯ್ತು, ಈ ಹೆಣ್ಣು ಮಗಳಿಗೆ ಸಹಿತವಾಗಿ ಮದುವೆ ಮಾಡೋಣ, ಗಂಡನ ಮನೆಗೆ ಕಳಿಸೋಣ ಅಂತ ತಿಳ್ಕೊಂಡು ವಿಚಾರ ಮಾಡ್ತಾರೆ. ಮನೆಯೊಳಗ ತಂದೆ ತಾಯಿರು ಅಣ್ಣ ತಮ್ಮರು ಎಲ್ಲರೂ ಸೇರ್ಕೊಂಡು ವಿಚಾರ ಮಾಡಿಕೊಂಡು ಕರ್ನೂಲು ಜಿಲ್ಲೆ ಗೆಜ್ಜೆ ಹಳ್ಳಿ ಅನ್ನುವಂತ ಗ್ರಾಮಕ್ಕ ಅಕ್ಕ ಸಾಲಿಗ ವೃತ್ತಿಯನ್ನ ಮಾಡುವಂತ ಶ್ರೀಮಂತರ ಮನೆತನಕ್ಕ ಕನ್ಯೆ ನಿಶ್ಚಯ ಮಾಡಿ ಅಯ್ಯಮ್ಮನನ್ನ ಕಳಿಸಿಕೊಡ್ತಾರ. ಮದುವೆ ಮಾಡಿ ಮುಂದೆ ಅವರ ಮನೆಗೆ ಆ ಹೆಣ್ಣು ಮಗಳನ್ನ ಕಳಿಸಿದ್ರು.
ಇಲ್ಲಿ ಇವರೆಲ್ಲ ಸಂತೋಷದಿಂದ ಉಳ್ಕೊಂಡಾರ. ಮನೆಯೊಳಗೆ ಎಲ್ಲರ ಮದುವೆ ಆದ ಬಳಿಕ ತಂದೆ ತಾಯಿರ ಕಾಯಕ ಏನು ಅನಂತ ಸಂತೋಷ. ಆದ್ರೆ ಅಲ್ಲಿ ಅಯ್ಯಪ್ಪನ ಮನಸ್ಸು ಹೆಂಗದೆ ಅಂದ್ರೆ ಮುಗ್ಧತೆಯಿಂದ ಕೂಡಿಕೊಂಡಾದೆ. ಯಾವುದೇ ಕೆಟ್ಟ ಭಾವನೆಗಳು ಮನಸ್ಸಿನೊಳಗ ಅಯ್ಯಪ್ಪ ತಾತನವರ ಬಳಿ ಸುಳಿಯುವುದೇ ಇಲ್ಲ. ಏನು ವಿಚಾರ ಮಾಡಿದರೂ ಸಹಿತವಾಗಿ ಇಲ್ಲಿ ದೊಡ್ಡ ಬಸವನ ಹೆಂಡತಿ ಒಂದಿಷ್ಟು ಬೇರೆ ವಿಚಾರ ಮಾಡ್ತಾಳೆ. ಆದ್ರೆ ಮುಕ್ತನಾಗಿರುವಂತ ಅಯ್ಯಪ್ಪನಿಗೆ ಯಾವುದು ಅರ್ಥವಿಲ್ಲ. ಯಾವುದೇ ಮಾತುಗಳಿಗೆ ಸಹಿತವಾಗಿ ತಲೆಯನ್ನು ಕೊಡೋದಿಲ್ಲ ಅಯ್ಯಪ್ಪನವರು. ಭಗವಂತನ ಧ್ಯಾನ ಮಾಡ್ಕೊತ ಹೋಗ್ತಾರೆ. ಮುಗ್ಧ ಮನಸ್ಸು ಹೆಂಗಿರ್ತದ ಅನ್ನೋದಕ್ಕ ಒಂದು ಮಾತು, ಕಲ್ಯಾಣದ ವಿಚಾರವನ್ನ ಇಲ್ಲಿ ಬಸವಪುರಾಣದ ವಿಚಾರ ಒಂದ್ ಸ್ವಲ್ಪ ಮೆಲುಕು ಹಾಕಿಕೊಡುತ್ತೇನೆ ನಿಮಗೆ. ಇಲ್ಲಿ ಅಯ್ಯಪ್ಪ ತಾತನವರ ಮನಸ್ಸು ಬಹಳ ಮುಗ್ಧತೆಯಿಂದ ತುಂಬಿಕೊಂಡಾದ. ಅದರಂತೆ ಇಲ್ಲಿ ಕಲ್ಯಾಣದೊಳಗ ಮುಗ್ಧ ಸಂಘ ಅಂತ ತಾವೆಲ್ಲ ಕೇಳಿರಲ್ಲ. ಕಲ್ಯಾಣದೊಳಗ ಮುಗ್ಧ ಸಂಘಯ್ಯ ಅಂತಕ್ಕಂಥವರನ್ನ ತಾವೆಲ್ಲರೂ ಕೇಳಿರಿ. ಇಲ್ಲಿ ಭಕ್ತಿ ಭಂಡಾರಿಯಾಗಿರುವಂತ ಬಸವಣ್ಣನವರಿಗೆ ಪ್ರತಿನಿತ್ಯಲು ಬಿಲ್ಲು ಪತ್ರಿಗಳನ್ನು ತರುವಂತ ಕಾಯಕವನ್ನ ಮಾಡುತ್ತಿದ್ದ ಯಾರು? ಮುಕ್ತ ಸಂಘಯ್ಯ. ಬಿಲ್ಲು ಪತ್ರಿಗಳನ್ನ ತರೋದು, ಶಿವಧ್ಯಾನವನ್ನ ಮಾಡುವಂಥದ್ದು. ಇಲ್ಲಿ ಬಸವಣ್ಣನವರು ಹೆಂಗ ಪೂಜೆ ಮಾಡುತ್ತಿದ್ರು ಹಂಗ ಅವ್ರ ಜೊತೆ ಪೂಜೆ ಮಾಡುತ್ತಾ ಮುಕ್ತ ಸಂಘಯ್ಯ ಸೇವಾ ಮಾಡುತ್ತಾ ಕಾಲವನ್ನ ಕಳೆಯುತ್ತಿದ್ದ. ಹಿಂಗ ಕಳೆಯುವಂತ ಸಂದರ್ಭದೊಳಗ ಒಂದಿಷ್ಟು ಜನ ಸ್ವಾಮಿಗಳು ಕಲ್ಯಾಣದೊಳಗ ಬಸವಣ್ಣನವರು ದಾಸೋಹ ಮಾಡಿಸಿದ ಬಳಿಕ ಸ್ವಾಮಿಗಳಿಗೆ ಕಾಣಿಕೆ ಕೊಡುತ್ತಾರೆ ಬಸವಣ್ಣವರು. ಆ ಕಾಣಿಕೆಯನ್ನ ತೆಗೆದುಕೊಂಡು ಒಂದಿಷ್ಟು ಜನ ಸ್ವಾಮಿಗಳು ಏನ್ ಮಾಡ್ತಿದ್ರಂದ್ರ ವೇಶ್ಯರ ಮನೆಗೆ ಹೋಗಿ ಬರುತ್ತಿತ್ತು. ಕಠೋರದ ಮಾತುಗಳು. ಮುಗ್ಧ ಮನಸ್ಸು ಹೆಂಗಿರ್ತದ ಕೇಳ್ರಿ ಬಂಧುಗಳೇ. ಸ್ವಾಮಿಗಳು ಒಂದಿಷ್ಟು ಜನ ಇಲ್ಲಿ ಸಂಸಾರವಾಗಿರ್ತಕ್ಕಂಥವರು ಕಲ್ಯಾಣದಲ್ಲಿ ಒಂದಿಷ್ಟು ಜನ ವೇಶ್ಯರ ಮನೆಗೆ ಹೋಗಿ ಬರುತ್ತಿದ್ರು. ಇದು ಹೋಗಿ ಬಂದಿರುವಂತ ಸಂದರ್ಭದೊಳಗ ಇಲ್ಲಿ ಮುಗ್ಧ ಸಂಘಯ್ಯ ಪೂಜೆ ಮುಗಿಸಿದ್ದ, ಬಿಲ್ಲುಪತ್ರಿ ತರುವಂತ ಕಾಯಕ ಎಲ್ಲ ಮುಗಿದಿತ್ತು. ಬೆಳಗ್ಗೆ ಸುಮಾರು ಮಾತನಾಡುವಂತ ಸಂದರ್ಭದೊಳಗ ಮುಗ್ಧ ಸಂಘಯ್ಯ ಅತ್ತ ಕಡೆಯಿಂದ ಕಲ್ಯಾಣದ ಕಡೆ ಬರುವಂತ ಸಂದರ್ಭದೊಳಗ ಈ ಸ್ವಾಮಿಗಳು ಏನಿದ್ರಲ್ಲ 4 ಜನ ಒಂದಿಷ್ಟು ಜಂಗಮರು ವೇಶ್ಯೆಯರ ಮನೆಗೆ ಬಂದಿರುವಂತದ್ದನ್ನ ಹೋಗಿ ಬಂದಿರುವಂತ ವಿಚಾರಧಾರೆಯನ್ನು ಹೊರಗೆ ನಿಂತ್ಕೊಂಡು ಮಾತಾಡ್ತಿದ್ರು. ವೇಶ್ಯೆಯರ ಮನೆಗೆ ಹೋಗಿ ಬಂದ್ವಿ, ಸ್ವರ್ಗ ಸುಖ ಅಂತ ಹಿಂಗ ಹೇಳಕತ್ತಿದ್ರು. ಸ್ವರ್ಗ ಸುಖ ಅನ್ನೋದು ತಡ ಇಲ್ಲಿ ಮುಗ್ಧ ಸಂಘಯ್ಯನ ಮನಸ್ಸೇನದ ಭಗವಂತ ಇರ್ಬೇಕೇನು, ಅದಕ್ಕೆ ವೇಶ್ಯೆಯರ ಮನೆಯೊಳಗ ಸ್ವರ್ಗ ಸುಖ ಅಂತ ಮುಗ್ಧ ಸಂಘಯ್ಯ ತಿಳ್ಕೊಂಡ. ಯಾವಾಗ ಇದು ಕಿವಿಗೆ ಬಿತ್ತು ಮುಗ್ಧ ಸಂಘಯ್ಯನ ಕಿವಿಗೆ, ಓಡೋಡಿ ಬರುತ್ತಾನೆ ಮುಗ್ಧ ಸಂಘಯ್ಯ ಕಲ್ಯಾಣದೊಳಗ ಬಸವಣ್ಣನವರಂತೇಳಿ. ಓಡೋಡಿ ಬಂದ, ಬಸವಣ್ಣನವರೇ, ನಾನು ವೇಶ್ಯೆಯರ ಮನೆಗೆ ಹೋಗಬೇಕಲ್ಲ. ವೇಶ್ಯೆಯರ ಮನೆಯೊಳಗೆ ಸ್ವರ್ಗ ಸುಖ ಆದಂತ, ಅದಕ್ಕೆ ನಾನು ವೇಶ್ಯೆಯರ ಮನೆಗೆ ಹೋಗಬೇಕು, ನನ್ನನ್ನು ವೇಶ್ಯೆಯರ ಮನೆಗೆ ಕಳಿಸ್ಕೊಡ್ರಿ ಬಸವಣ್ಣನವರೇ ಅಂತ ಒಂದು ಮಾತು ಮುಗ್ಧ ಸಂಘಯ್ಯ ಹೇಳದಿಂಗ. ಯಾವಾಗ ಹೇಳಿದ ಬಸವಣ್ಣನವರ ಧರ್ಮ ಪತ್ನಿಯರು ಇಬ್ರು ನೀಲಾಂಬಿಕೆ ಗಂಗಾಂಬಿಕೆಯರು. ಆಶ್ಚರ್ಯ ಆಗ್ತಿದೇನು, ಸಾಮಾನ್ಯವಾದ ಮಾತಾಡ್ರಿ ಬಂಧುಗಳೇ. ಯಾವಾಗ ಆಶ್ಚರ್ಯ ಆಯ್ತು, ಓಡೋಡಿ ಮುಂದೆ ಬಂದು ನಿಂತ್ಕೊಂಡ್ರು ಗಂಗಾಂಬಿಕೆ ನೀಲಾಂಬಿಕೆ. ಒಬ್ಬರು ಮುಖ ಒಬ್ಬರು ನೋಡ್ತಾರ, 3 ಜನರು, ಬಸವಣ್ಣ ಮತ್ತ ಗಂಗಾಂಬಿಕೆ ನೀಲಾಂಬಿಕೆ. ನಾನು ವೇಶ್ಯೆಯರ ಮನೆಗೆ ಹೋಗ್ಬೇಕು, ನನ್ನ ಕಳಿಸ್ಕೊಡ್ರಿ ಅಂತಾನ ಮುಗ್ಧ ಸಂಘಯ್ಯ ಯಾವಾಗ ಹೇಳಿದ. ಇಲ್ಲಿ ಗಂಗಾಂಬಿಕೆ ಅಂತಾಳ, ಬಸವಣ್ಣನವರೇ ನಿಮ್ಗೇನಾದ್ರು ತಲೆ ಕಟ್ಟದನೋ ಅಂದ್ರು. ಹೆಂಡತಿ ತಲೆ ಕೆಟ್ಟದೇನು. ಯಾವಾಗ ಹಿಂಗ ಬಸವಣ್ಣನವರಿಗೆ ಇಲ್ಲಿ ಬಸವಣ್ಣನವರ ಪತ್ನಿಯರು ಹಿಂಗ ಹೇಳಿದಾಗ ಬಸವಣ್ಣ ಅಂತಾನ, ಮುಗ್ಧ ಸಂಘಯ್ಯ ಅಂದ್ರೆ ಸಾಮಾನ್ಯವಾದವರಲ್ಲ. ಮುಗ್ಧ ಸಂಘಯ್ಯ ಸಾಮಾನ್ಯವಾದವನಲ್ಲ. ಸದಾಕಾಲವಾಗಿ ಲಿಂಗ ಪೂಜೆಯನ್ನು ಮಾಡುತ್ತ ಲಿಂಗದೊಳಗೆ ತನ್ನೆಲ್ಲ ಇಂದ್ರಿಯಗಳನ್ನು ಒಳಗಿಟ್ಟುಕೊಂಡು ಭಗವಂತನನ್ನ ಕಾಣುವಂತ ಶಕ್ತಿ ಮುಗ್ಧ ಸಂಘಯ್ಯನ ಬಳಿಯಾದ. ಮುಗ್ಧ ಸಂಘಯ್ಯ ವೇಶ್ಯೆಯರ ಮನೆಗೆ ಹೋಗ್ತಾನಂತಂದ್ರೆ ಏನಾದರೂ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡುವುದಕ್ಕಾಗಿ ಹೊತ್ತಾನೆ. ನನಗೆ ನಂಬಿಕೆ ಅಂತ ಹೇಳ್ತಾರೆ ಬಸವಣ್ಣನವರು. ಯಾವಾಗ ಹಿಂಗೆ ಹೇಳಿದ್ರು, ಮುಗ್ಧ ಸಂಘಯ್ಯನನ್ನ ರೆಡಿ ಮಾಡ್ರಿ ಅಂತ ಹೇಳಿದ್ರು. ಚಂದ ಒಳ್ಳೆ ಜರತಾರಿ ರೇಷ್ಮೆ ಮಡಿಗಳನ್ನ ಹುಡಿಸಿ ಯಾರಿಗೆ ಮುಗ್ಧ ಸಂಘಯ್ಯನನ್ನ ರೆಡಿ ಮಾಡಿದ್ರು. ರೆಡಿ ಮಾಡಿದ ಬಳಿಕ ಒಬ್ಬ ಶರಣನಿಗೆ
ಯಾರು ಈ ಕಲ್ಯಾಣದೊಳಗೆ ವೇಶ್ಯರೊಳಗೆ ಯಾರು ಚಂದಿದ್ದಾರ, ಯಾರು ಒಳ್ಳೆಯವರಿದ್ದಾರ, ಅವರ ಮನೆಗೆ ಹೋಗಿ ಮುಗ್ಧ ಸಂಗಯ್ಯನನ್ನ ಬಿಟ್ಟು ಬನ್ರಿ ಅಂತ ಬಸವಣ್ಣನವ್ರು ಹೇಳ್ತಾರೆ. ಹೇಳಿದಾಗ ಮುಗ್ಧ ಸಂಗಯ್ಯನನ್ನು ಕರ್ಕೊಂಡು ಹೋಗಿ ಒಬ್ಬ ವೇಶ್ಯೆಯ ಮನೆಯೊಳಗೆ ಬಿಡುತ್ತು. ಒಳಗೋದ ಬಸವಣ್ಣನವರನ್ನ ಆ ಮುಗ್ಧ ಸಂಗಯ್ಯನನ್ನ ವೇಶ್ಯ ನಮಸ್ಕಾರ ಮಾಡ್ಕೊಂಡು ಒಳಗ್ ಕರ್ಕೊಂಡು ಈ ಶರಣ ಹಿಂದೆ ಬಂದ, ಮುಗಿತಲ್ಲ ಕಳಿಸಿದ, ಹಿಂದಕ್ಕೆ ಬಂದ. ಇಲ್ಲಿ ನಮಸ್ಕಾರ ಅಂತ ತಿಳ್ಕೊಂಡು ಮುಗ್ಧ ಸಂಗಯ್ಯ ಒಳ ಹೋದ. ಆಕೆಯ ಮನೆ ನೋಡಿದ್ರೆ ಎಂತ ಮನೆ ಅದು, ಕೈಲಾಸ ವೇಶ್ಯೆಯ ಮನೆ, ಕೈಲಾಸ ಇದ್ದಂಗದ. ಎತ್ತರ ಇರಬಹುದು ಹೇಳಿ ಈ ಮನೆಯೊಳಗ ಭಗವಂತ ಪರಮಾತ್ಮ ಅಂತ ತಿಳ್ಕೊಂಡ ಮುಗ್ಧ ಸಂಗಯ್ಯ. ತಿಳ್ಕೊಂಡ ಆದ್ರ ಆ ವೇಷ ತಾನು ಮಲಗುವಂತ ಪಲ್ಲಂಗದ ರೂಮಿಗೆ ಕರ್ಕೊಂಡು ಹೋಗ್ಕಲ್ರಿ. ಕರ್ಕೊಂಡು ಹೋದ ಬಳಿಕ ಮತ್ತ ನೋಡಿದ ಪಲ್ಲಂಗ ಮೆತ್ತಗ ಅಷ್ಟು ಸುಂದರ ಅನಿಸಿದ ಮುಗ್ಧ ಸಂಗಯ್ಯಗೆ. ಹೋದ ಬಳಿಕ ಮುಗ್ಧ ಸಂಗಯ್ಯ ಮತ್ತೊಂದು ಮಾತನ್ನ ಆ ವೇಶ್ಯೆಯ ಜೊತೆ ಬಹಳ ಚಂದ ಮಾತಾಡ್ತಾನ್ರಿ ಬಂಧುಗಳು. ಎಷ್ಟು ಚಂದ ಏನೂ ಗೊತ್ತಿಲ್ಲ ಮುಗ್ಧ ಸಂಗಯ್ಯನಿಗೆ. ನೀವು ಶಿವನ ಸೇವೆಯನ್ನ ಮಾಡ್ತೀರಿ ಅಂದ ಬಳಿಕ ನೀವು ರುದ್ರ ಕನ್ನಿಕೆಯರಿರಬಹುದೇನೋ, ನೀವು ರುದ್ರ ಕನ್ನಿಕೆಯರಿರಬಹುದೇನೋ ಅಂತ ಕೇಳಿದಾಗ, ರುದ್ರ ಕನ್ನಿಕೆ ಅಂತ ಯಾರಿಗಂತಾರ ಗೊತ್ತದನ್ರಿ? ಭಗವಂತನಿಗೆ ಶಿವನಿಗಾಗಿ ಸದಾಕಾಲವಾಗಿ ಚಾಮರವನ್ನ ಬೀಸೋದು, ಪಾದ ಸೇವೆಯನ್ನು ಸದಾಕಾಲವಾಗಿ ಮಾಡುವುದಕ್ಕ ರುದ್ರ ಕನ್ಯೆಯರು ಅಂತೇಳಿ ಕರೀತಾರೆ. ಆ ರುದ್ರ ಕನ್ಯೆಯರು ನೀವಿರಬಹುದು. ಆಶ್ಚರ್ಯಾತ್ರಿ ವೇಶ್ಯೆಗೆ, ಒಬ್ಬ ವೇಶ್ಯೆಯ ಮನೆಗೆ ಬಂದ ಬಳಿಕ ಇಂಥ ಮಾತುಗಳನ್ನ ಹೇಳ್ತಾ ಇದ್ದಾನಂದ ಬಳಿಕ ಸಾಮಾನ್ಯವಾದ ಮಾತಲ್ಲ. ವೇಶ್ಯೆ ಭಗವಂತ ಪರಮಾತ್ಮ ಶಿವ ಇಲ್ಲೇ ಕುತ್ಕೊಂಡು ಪಲ್ಲಂಗದ ಮೇಲೆ ಇಲ್ಲೇ ಕುತ್ಕೊಂಡು ಪೂಜೆ ಮಾಡ್ಕೊತಾ ಏನು ಭಗವಂತ ಶಿವ ಅಂತ ಕೇಳಿದ ಮುಗ್ಧ ಸಂಗಯ್ಯ. ಹಾಗಾದ್ರೆ ನಾನು ಪೂಜೆ ಮಾಡ್ಕೊಂತೀನಿ, ಶಿವ ಬರೋದು ಇಲ್ಲೇ ಹೋದಂಗೆ ಕಾಣ್ತದ, ನಾನು ಪೂಜೆ ಮಾಡ್ಕೊತೀನಿ, ಪೂಜೆಗೆ ಹೂ ಪತ್ರಿಗಳನ್ನ ಲಿಂಗ ಪೂಜೆಗಾಗಿ ತೆಗೆದುಕೊಂಡು ಬರ್ತೀರಿ ಅಂತ ವೇಶ್ಯೆಗೆ ಹೇಳಿದ. ಯಾವಾಗ ವೇಶ್ಯೆಗೆ ಲಿಂಗ ಪೂಜೆಗೆ ಹೂ ಪತ್ರಿಗಳನ್ನುವಂತ ಮಾತನ್ನ ಹೇಳಿದ, ಪಲ್ಲಂಗದ ಮುಂದೆ ಸ್ವಲ್ಪ ಜಾಗ ಅದ, ಅಲ್ಲೇ ಕುಳಿತುಕೊಂಡು ಲಿಂಗ ಪೂಜೆಗೆ ರೆಡಿ ಮಾಡಿಕೊಂಡ ಮುಗ್ಧ ಸಂಗಯ್ಯ. ಈ ವೇಶ್ಯೆಯರ ಹೆಣ್ಣು ಮಗಳಿದ್ರಲ್ಲ, ಇಷ್ಟು ದಿನಗಳ ಕಾಲ ಹೆಂಗ ಜೀವನ ಕಳೆದಿವಿ ಅನ್ನೋದು ಮುಖ್ಯ ಅಲ್ಲ. ಇವತ್ತು ಇಂದು ನಮ್ಮ ಮನೆಯ ಬಾಗಿಲು ತೆಗೆದದೆ. ಸುಂದರವಾದ ಬದುಕನ್ನ ಕಟ್ಟಿಕೊಳ್ಳಕ್ಕೆ ಭಗವಂತ ಇಂದು ನಮಗೆ ಕಾಲ ಅವಕಾಶವನ್ನ ಕೂಡಿಸಿಕೊಟ್ಟಾರೆ ಅಂತ ತಿಳಿದು ಏನ್ ಮಾಡುತ್ತಾಳೆ, ನೀವು ಪೂಜೆಗೆ ರೆಡಿ ಮಾಡ್ಕೊಂಡ್ರಿ ಅಂತ ತಿಳ್ಕೊಂಡು ವೇಶ್ಯೆ ಕಲ್ಯಾಣದೊಳಗಿರ್ತಕ್ಕಂಥ ಎಲ್ಲ ವೇಶ್ಯೆಯರ ಮನೆಗೆ ಹೋಗಿ ಇಂದು ನಾವು ಮಾಡಿರುವಂತ ಪಾಪ ಕರ್ಮಗಳನ್ನ ಇಂದು ತೊಳೆದುಕೊಳ್ಳೋದಕ್ಕಾಗಿ ಅನುಕೂಲ ಸಿಕ್ಕದ ಮುಗ್ಧ ಸಂಗಯ್ಯ ಮನೆಯೊಳಗ ಲಿಂಗ ಪೂಜೆಗೆ ರೆಡಿ ಮಾಡಿಕೊಳ್ತಾ ಇದ್ದಾನ. ನಾವೆಲ್ಲರೂ ಲಿಂಗ ಪೂಜೆಯೊಳಗೆ ಪಾಲ್ಗೊಳ್ಳೋಣ, ಮಡಿ ಉಡಿಯಿಂದ ಎಲ್ಲರೂ ಮನೆಗೆ ಬರ್ರಿ ಅಂತ ಒಂದು 100, 110, 120 ಜನ ವೇಶ್ಯೆಯರಿಗೆ ಆ ಹೆಣ್ಮಗಳು ಎಲ್ಲರಿಗೆ ಹೇಳಿ ಮನೆಗೆ ಬರಮಾಡಿಕೊಂಡ್ರು. ಇಲ್ಲಿ ಮುಗ್ಧ ಸಂಗಯ್ಯ ಲಿಂಗ ಪೂಜೆಗೆ ಕುಳಿತುಕೊಂಡ. ಎಲ್ಲಾ ವೇಶ್ಯೆಯರು ಹಣೆಗೆ ವಿಭೂತಿಯನ್ನು ಹಚ್ಚಿಕೊಂಡು ಲಿಂಗಯ್ಯನನ್ನ ಹಿಡಿದು ಲಿಂಗ ಪೂಜೆ ಕುಳಿತುಕೊಂಡ್ರು. ಎಲ್ಲಾ ವೇಶ್ಯೆಯರು ಲಿಂಗ ಪೂಜೆ ಕುಳಿತುಕೊಂಡ್ರು. ಇಲ್ಲಿ ಲಿಂಗ ಪೂಜೆ ಏಕಾಂತದೊಳಗೆ ಧ್ಯಾನದೊಳಗೆ ನಡೆದದೆ. ಮಧ್ಯರಾತ್ರಿ ಆಯ್ತು, ಬೆಳಕರಿತು. ಬೆಳಕರಿಯುವಂತ ಸಮಯ ಯಾವಾಗ ಬಂತು, ಮುಗ್ಧ ಸಂಗಯ್ಯ ಅಂತಾನ, ಇನ್ನು ನಾನು ಮಾಡುವಂತ ಕಾಯಕಕ್ಕೆ ಸಮಯ ಆಯ್ತು, ಇನ್ನ 5:30, 6 ಗಂಟೆ ಆಗ್ತದ. ಬಸವಣ್ಣನವರಿಗೆ ಪತ್ರಿಗಳನ್ನ ನಾನು ತೆಗೆದುಕೊಂಡು ಕೊಡಬೇಕು ಹೋಗಿ. ಇನ್ನು ನನ್ನ ಸಮಯ ಆಯ್ತು. ಇವತ್ತು ಕೈಲಾಸ ಎಲ್ಲಿ ನೋಡಿಲ್ಲ, ನಿಮ್ಮ ಮನೆಯೊಳಗೆ ಕೈಲಾಸ ನೋಡದೆ ನನಗೆ ಬಹಳ ಆನಂದ ಆಯ್ತು, ಸಂತೋಷ ಆಯ್ತು. ಬಸವಣ್ಣನವರಿಗೆ ಮತ್ತೆ ನಾನು ಬಿಲ್ಲು ಪತ್ರಿಗಳನ್ನ ತೆಗೆದುಕೊಂಡು ಹೋಗಬೇಕು, ಸಮಯ ಸಿಕ್ಕರೆ ಮತ್ತೆ ಬರುತ್ತೇನೆ ಅಂತ ತಿಳ್ಕೊಂಡು ಓಡೋಡಿ ಅತ್ತ ಕಡೆ ಧಾವಿಸಿ ಕಲ್ಯಾಣದ ಕಡೆ ಹೊರಟ ಬಸವಣ್ಣನವರ ಮನೆ. ಯಾವಾಗ ಓಡೋಡಿ ಹೊರಟ ಹೋದ ಬಳಿಕ ಇಲ್ಲಿ ಬಸವಣ್ಣನವರ ಮುಂದೆ ಬಂದು ನಿಂತುಕೊಂಡ ಬಸವಣ್ಣನವರ ಮನೆ ಮುಂದ ಬಸವಣ್ಣನವರಿಗೂ ಸಹಿತವಾಗಿ ಮುಗ್ಧ ಸಂಗಯ್ಯ ಮಾತುಕತೆ ನಡೀತಿಲ್ಲ ಮನೆಯೊಳಗೆ. ಕಲ್ಯಾಣದೊಳಗೆ ಮಾತುಕತೆ ನಡೀತ ಬಸವಣ್ಣನವರ ಮುಂದೆ ಮುಗ್ಧ ಸಂಗಯ್ಯ ಅಂತಾನೆಯಪ್ಪ, ಬಸವಣ್ಣನವರೇ ನೀವು ಬರಬೇಕಾಗಿತ್ತು, ಆ ವೇಶ್ಯೆಯರ ಮನೆಗೆ ನೀವು ಬರಬೇಕಾಗಿತ್ತು ಅಂದಾಗ ಗಂಗಾಂಬಿಕೆ ನೀಲಾಂಬಿಕೆ ಮುಂದೆ ನಿಂತಾರೆ. ಇಲ್ಲಿ ಅಂತ ಸರಳ ಅದಂದ್ರಿ ಹೊಟ್ಟೆ ಸಂಕತ್ತಿಲ್ಲ ಎದ್ದೇಳತದಲ್ಲಿ ಯಾರಾದ್ರು
ಹಿಂಗ ಪುರಾಣ ನಡೆದತ್ತಂತ್ರಿ. ಮಾತೆಯರಂತ ಕರೀತಾರೆ, ಹೆಣ್ಮಕ್ಳು ಹೆಂಗ್ ಕರೀತಾರ ಅಂತಂದ್ರ, ಪುರಾಣ ನಡೆದಿತ್ತು ಕರೆ ಮನೆಯ ಸುದ್ದಿ ಮಾತಾಡೋದು ಬಾಳ ಅಂತ ಸಹಜವಿಲ್ಲ. ಹಂಗ ಏನಾದ್ರೂ ನಡೆದಿರುವಂತ ಸಂದರ್ಭದೊಳಗೆ ಇತ್ತ ಕಡೆ ಲಕ್ಷ್ಯ ಇರೋದಿಲ್ಲ. ಅವು ಪಾಪ ಇಲ್ಲಿ ಮುಗ್ಧ ಸಂಘ ಸುದ್ದಿ ನಾಯಿ ಮಾತಾಡಕತ್ತೀನಿ, ಮತ್ತೆ ಅವ್ರದ್ದು ಸುದ್ದಿ ನಡೆದಲ್ಲಿ. ಮಾತೆಯರಂತ ಯಾವ್ದಕ್ಕೆ ಕರೀತಾರ ಅಂತಂದ್ರೆ, ಹೆಣ್ಮಕ್ಳನ್ನ ಏನು ಕೇಳ್ತೀವಿ ಅನ್ನೋದು ಬಿಡ್ತೀವಿ, ಆದ್ರೆ ಏನು ಮಾತಾಡೋದು ಮರೆತು ನಮ್ಮ ಈ ಮರೆತು ಮಾತುಗಳನ್ನು ಹೇಳ್ತೀವಿ. ಅದಕ್ಕೆ ಹೆಣ್ಮಕ್ಳನ್ನ ಮಾತೆಯರಂತ ಕರಿತೀವಿ ನಾವೆಲ್ಲ. ಈ ಹುಡೇರ ಗ್ರಾಮದೊಳಗೆ ಯಾರೂ ಮಾತೆಯರಿಲ್ಲ. ಇಲ್ಲಿ ಅವಧೂತ ಅಯ್ಯಪ್ಪ ತಾತನವರ ಮಹಾಪುರಾಣವನ್ನ ಕೇಳಿ ನಾವೆಲ್ಲರೂ ಸುಖಿಗಳಾಗಬೇಕನ್ನುವಂತ ಜೀವನವನ್ನ ಸಾರ್ಥಕಮಯ ಸಾಫಲ್ಯಮಯವಾಗಿರುವಂತ ಬದುಕನ್ನ ಕಟ್ಟಿಕೊಳ್ಳೋಣ ಅನ್ನುವಂಥ ವಿಚಾರಧಾರೆಯನ್ನ ಎಲ್ಲರ ಮನಸ್ಸಿನಲ್ಲಿ ಉಳ್ಕೊಂಡಾಗ, ಯಾವಾಗ ಬಂದ ಬಸವಣ್ಣನವರಿಗೆ ನೀವು ಇರಬೇಕಾಗಿತ್ತು ವೇಶ್ಯೆಯರ ಮನೆಗೆ ನೀವು ಬಂದಿದ್ರು ಬಹಳ ಚಲೋ ಇತ್ತು ಅಂದ. ಗಂಗಾಂಬಿಕೆ ನೀಲಂಬಿಕೆ ಅಟಸಲ್ಲಿ ಬಿಡುತ್ತಾರ. ಹೊಟ್ಟೆಗ ಅಷ್ಟು ಸಂಕಟ ಇತ್ತು ಇಬ್ಬರಿಗೂ. ಯಾವಾಗ ಸಂಕಟ ಎತ್ತು ಇಲ್ಲಿ ಮಾತಾಡಕತ್ತಿದ್ರು, ಮಾತನಾಡುವಂತ ಸಂದರ್ಭದೊಳಗೆ ಅಷ್ಟೊತ್ತಿಗೆ ಯಾರು ಬರ್ತಾರೆ ಅಂದ್ರೆ ಹಡಪದ ಅಪ್ಪಣ್ಣ ಬರ್ತಾರೆ. ಇಲ್ಲಿ ಅಷ್ಟೊತ್ತಿಗೆ ಯಾರು ಬರ್ತಾರೆ? ಹಡಪದ ಅಪ್ಪಣ್ಣ ಬಂದ ಓಡೋಡಿ ಬಸವಣ್ಣನವರ ಮುಂದೆ ಬಂದು, ಇವತ್ತೊಂದು ಆಶ್ಚರ್ಯ ಆಯ್ತು. ಇವತ್ತೊಂದು ಆಶ್ಚರ್ಯ ಆಯ್ತು. ಏನು ಆಶ್ಚರ್ಯದ ಮಾತು ಏನು ಅಂದಾಗ, ಇಲ್ಲಿ ಬಸವಣ್ಣನವರ ಮನೆ ಮುಂದ ಎಷ್ಟು ಜನರಿ ಸಂಗಯ್ಯನ ಬೆನ್ನ ಹತ್ತಿ 110-15 ಜನ ಎಲ್ಲಾ ವೇಶ್ಯೆಯಂದ್ರು ಬಸವಣ್ಣನವರ ದ್ವಾರ ಬಾಗಿಲಿನ ಮುಂದೆ ನಿಂತಾರೆ. ಹೊರಗೆ ಬಂದು ಓಡೋಡಿ ಬಂದ್ರು ಬಸವಣ್ಣನವರು. ನೋಡು, ಹೊರಗೆ ಬಂದು ನೋಡ್ಕೊಂಡು ಬಸವಣ್ಣನವರಂತಾರ, ಎಲ್ಲಾ ವೇಶ್ಯೆಯಂದಿರಿಗೆ ಅಕ್ಕ ತಾಯಿ ನಿಮಗೆಲ್ಲರಿಗೂ ಶರಣೋ ಶರಣಾರ್ಥಿಗಳಂತ ಬಸವಣ್ಣನವರು ಹೇಳಿದ್ರಿ. ಯಾವಾಗ ಶರಣೋ ಶರಣಾರ್ಥಿಗಳನ್ನುವಂತ ಮಾತನ್ನ ಇಲ್ಲಿ ಬಸವಣ್ಣನವರು ಹೇಳಿದಾಗ, ವೇಶ್ಯೆಯರು ಒಂದು ಮಾತು ವಿಚಾರ ಮಾತಾಡಕ್ ಹೋಗ್ತಾರ. ಬಂಧುಗಳು, ಎಂಥ ಮಾತದೆ ಇಲ್ಲಿ. ವೇಶ್ಯೆಯಂದ್ರೆ ಹೇಳ್ತಾರೆ, ನಮ್ಮ ಮನೆಗೆ ಬಂದಿರತಕ್ಕಂಥವ್ರು ಯಾರೋ ನಮಗೆ ಅಮ್ಮ ಅಂತ ಹೇಳಿಲ್ಲ, ತಾಯಿ ಅಂತ ಹೇಳಿಲ್ಲ, ಈ ಮಾತನ್ನ ಕೇಳೇ ಇಲ್ಲ. ಇಷ್ಟು ದಿನಗಳ ಕಾಲಾವಧಿಯೊಳಗೆ ನಮ್ಮ ಮೈಯನ್ನ ಮಾಡಿಕೊಂಡು ಬದುಕನ್ನೇ ಹೆಂಗೋ ಕಳೆದೀವಿ. ಆದ್ರೆ ಮುಗ್ಧ ಸಂಗಯ್ಯ ನಮ್ಮ ಮನೆಗೆ ಬಂದು ಬೆಳತನಕ ಲಿಂಗ ಪೂಜೆಯನ್ನ ಮಾಡಿಸಿದ ಬಳಿಕ ಬಸವಣ್ಣನವರು ಅಮ್ಮ ತಾಯಿ ಶರಣು ಶರಣಾರ್ಥಿಗಳಂತ ಹೇಳಿದ್ರು. ಇನ್ನು ಮುಂದೆ ಈ ವೇಶ್ಯಾವಾಟಿಕೆಯ ಜೀವನವನ್ನ ಬಿಟ್ಟು ಒಳ್ಳೆಯ ಪರಿವರ್ತನೆ ಸಾಗೋಣ ಅಂತ ತಿಳ್ಕೊಂಡು ಬದುಕನ್ನ ಕಟ್ಟೋಣಂತ ವೇಶ್ಯರು ಹೇಳಿದ್ರು. ಯಾವಾಗ ಹೇಳಿದ್ರು ಬಸವಣ್ಣನವ್ರು ಹೇಳ್ತಾರ, ಮುಗ್ಧ ಸಂಗಯ್ಯ ವೇಶ್ಯರ ಮನೆಗೆ ಹೋಗ್ಬೇಕಾದ್ರೆ ಎಲ್ಲರೂ ಮುಖವನ್ನ ಕಿವಿಚಿದಂತ ಮಾಡಿದ್ರಿ. ಆದ್ರ ಮುಗ್ಧ ಸಂಗಯ್ಯ ಎಲ್ಲರ ಬದುಕನ್ನ ಪರಿವರ್ತನೆಯನ್ನಗೊಳಿಸಿದ. ಅದೇ ಪ್ರಕಾರವಾಗಿ ಅವಧೂತ ಅಯ್ಯಪ್ಪ ತಾತನವರ ಜಗತ್ತಿನೊಳಗೆ ಯಾವುದೇ ಕಷ್ಟ ಕುಂದು ಕೊರತೆಗಳನ್ನ ಬಂದಿರುವಂತ ಭಕ್ತರಿಗೆ ಕುಂದು ಕೊರತೆಗಳನ್ನ ದೂರ ಮಾಡುತ್ತಾ ಅವರಿಗೆ ಸಾಂತ್ವನದ ನುಡಿಗಳನ್ನು ಹೇಳುತ್ತಾ ಜಗತ್ತಿನೊಳಗೆ ಅಯ್ಯಪ್ಪ ತಾತ ಸೂರ್ಯ ಚಂದ್ರರಿರುವವರೆಗೂ ಅಜರಾಮರವಾಗಿ ಉಳಿಯುವಂತ ಮಹಾತ್ಮನಾಗುವುದಕ್ಕಾಗಿ ಸಂಸಾರದ ನಡೆಯೊಳಗ ಜಗತ್ತಿನೊಳಗೆ ತೋರಿಸಿಕೊಡ್ತಾ ಇದ್ದಾನೆ. ಇಲ್ಲಿ ಅಯ್ಯಪ್ಪನ ಲೀಲೆಗಳು ಅನರ್ಘ್ಯವಾಗಿರುವಂತ ಲೀಲೆಗಳು ಇಲ್ಲಿ ನಡೆದು ಹೊಂಟಿದ್ದಾವ. ಕರೆ ಅಯ್ಯಪ್ಪ ತಾತನವರು ಇಡೀ ಊರಾಗಿನ ಜನಕ್ಕೆಲ್ಲರಿಗೆ ಬೇಕಾಗುತ್ತ ಹೊರಟರು. ಇಲ್ಲಿ ಅಯ್ಯಮ್ಮನ ಮದುವೆ ಆದ ಬಳಿಕ ಹೆತ್ತ ತಂದೆ ತಾಯಿಗಳು ಚಿನ್ನಮ್ಮ ಚಿನ್ನಮಾಂಬೆಯರು ಎಷ್ಟು ದಿನ ಒಡೆಯಬಲ್ಲರು. ವಯಸ್ಸಾದ ಬಳಿಕ ಒಂದಲ್ಲ ಒಂದು ದಿನ ಭಗವಂತನೆಡೆಗೆ ನಾವೆಲ್ಲ ಹೋಗಲೇಬೇಕಲ್ಲ. ಭಗವಂತನೆಡೆಗೆ ಈ ಜೀವ ಹುಟ್ಟಿ ಬಂದು ಬಳಿಕ ಹಾಗೆ ಇರ್ತದೆ. ಮುಪ್ಪು ಬರಲೇಬೇಕು. ಮುಪ್ಪು ಬಂದದಂದ ಬಳಿಕ ಶಿವನ ಕಡೆ ಹೋಗಲೇಬೇಕು. ಇಲ್ಲಿ ಚಿನ್ನಯ್ಯನವರಿಗೆ ವಯಸ್ಸಾಗ್ತಾ ಹೋಗ್ತು. ದೇಹ ಕೃಶವಾಯಿತು, ಕೈ ಕಾಲುಗಳೆಲ್ಲ ಕೃಶವಾಯಿತು. ಯಾವಾಗ ದೇಹ ಇನ್ನೇನು ಸ್ವರ್ಗ ಕತ್ತಿತು, ಇಲ್ಲಿ ಚಿನ್ನಯ್ಯನವರು ಮಕ್ಕಳನ್ನ ಎಲ್ಲರನ್ನ ಕರೆದು ಮೌನ ದೇವನು ನನ್ನನ್ನ ಕರೀತಾ ಇದ್ದಾನೆ ಅಂತ ಹೇಳಿ ದೇವಿಯ ದಾನವನ್ನು ಮಾಡುತ್ತಾ ಅಂದೇ ಶಿವನ ಪಾದವನ್ನ ಇಲ್ಲಿ ಚಿನ್ನಯ್ಯನವರು ಶಿವನ ಪಾದವನ್ನು ಸೇರಿದರು. ದುಃಖದೊಳಗೆ ಅಂತ್ಯ ಸಂಸ್ಕಾರವನ್ನು ಮಾಡುತ್ತಾರೆ. ಸ್ವಲ್ಪ ದಿನಗಳು ಮತ್ತೆ ಕಾಲ ಕಳೆದ ಬಳಿಕ ಹೆಂಡತಿ ಅದೇ ನೋವಿನೊಳಗ ಇಲ್ಲಿ ಚಿನ್ನಮಾಂಬೆ ಸಹಿತವಾಗಿ ಶಿವನ ಪಾದವನ್ನ ಸೇರುತ್ತಾಳೆ. ಶಿವನ ಪಾದ ಸೇರಿದ ಬಳಿಕ ಈ ತಾಯಿಯನ್ನ ಸಹಿತವಾಗಿ ಚಿನ್ನಯ್ಯನವರ ಬಾಜು ಅಂತ್ಯ ಸಂಸ್ಕಾರವನ್ನ ವಿಧಿವಿಧಾನವನ್ನ ಮಾಡಿ ಮುಗಿಸ್ತಾರೆ. ಮುಗಿಸಿದ ಬಳಿಕ ಹಿರಿಯರಾಗಿರ್ತಕ್ಕಂಥ ಚಿನ್ನಮಾಂಬಿಯರು ಯಾವಾಗ ತೀರಿ ಹೋದ ಬಳಿಕ
ಇಲ್ಲಿ ಅಣ್ಣ ತಮ್ಮರು ದೊಡ್ಡ ಬಸವ ಮತ್ತು ಅಯ್ಯಪ್ಪನವರು ಇಬ್ಬರು ಅಣ್ಣ ತಮ್ಮರು. ಜೀವನ ನಡೆದಿತ್ತು ಕರೆ, ಆದ್ರ ಭಾರ ಯಾರ ಮೇಲೆ ಬಿತ್ತು ಅಂದ್ರೆ ಮನೆಯನ್ನ ನಡೆಸುವಂತ ಭಾರ ಯಾರ ಮೇಲೆ ಬೀಳುತ್ತಾರೆ ಅಂದ್ರೆ ದೊಡ್ಡ ಬಸವನ ಮೇಲೆ ಇಡೀ ಮನೆತನದ ಜವಾಬ್ದಾರಿ ಬೀಳುತ್ತದೆ. ಯಾವಾಗ ಇಡೀ ಮನೆತನದ ಜವಾಬ್ದಾರಿ ಬಿತ್ತು, ಇಲ್ಲಿ ದೊಡ್ಡ ಬಸವ ಮಕ್ಕಳತನವನ್ನ ಮಾಡುತ್ತಾ ಕೆಲಸವನ್ನ ಮಾಡುತ್ತಾ ಹೊರಟಿದ್ದಾನೆ. ಇಲ್ಲಿ ಅಯ್ಯಪ್ಪ ತಾನು ಅಕ್ಕ ಸಾಲಿಗ ವೃತ್ತಿಯನ್ನ ಮಾಡುತ್ತಾ ನದಿ ಚಾಗಿ ಗ್ರಾಮದೊಳಗೆ ಯಾರಿಗಾದ್ರೂ ಆರೋಗ್ಯದೊಳಗೆ ತೊಂದರೆ ಅದ, ಹುಷಾರಿಲ್ಲ, ಕಷ್ಟ ದುಃಖ ದುಮ್ಮಾನಗಳಂತ ಯಾರು ಬಂದು ಅಯ್ಯಪ್ಪನವರ ಬಳಿ ಯಾರು ಬೇಡುತ್ತಿದ್ರು ಅವರ ಕಷ್ಟಗಳೆಲ್ಲ ದೂರ ಮಾಡುತ್ತಿದ್ರು. ಅದರ ಜೊತೆಗೆ ಇಲ್ಲಿ ಅಯ್ಯಪ್ಪ ಏನು ಮಾಡುತ್ತಿದ್ದ ಅಂತಂದ್ರ, ಯಾರಾದ್ರೂ ಪ್ರವಾಸಿಗರು ಎಲ್ಲಿಂದ ಒಂದು ಕಡೆ ಬಂದ್ರು ಅಂತಂದ್ರ ಅವರಿಗೂ ಸಹಿತವಾಗಿ ಒಂದಿಷ್ಟು ಪ್ರಸಾದ ಮಾಡಿಸೋದು, ಕಳಿಸೋದು, ಹಿಂಗ ಕಾಲ ಕಳಿತಿದ್ದ ಇಲ್ಲಿ ಯಾರು ಅಯ್ಯಪ್ಪ. ಹಿಂಗ ಕಾಲ ಕಳಿತಿದ್ದ. ಮನೆಯೊಳಗ ದೊಡ್ಡ ಬಸವ ಹೊಲದ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದ. ಇಲ್ಲಿ ದೊಡ್ಡ ಬಸವನ ಹೆಂಡತಿ ಸಹಿತವಾಗಿ ಮನೆಯೊಳಗೆ ಏನೆಲ್ಲ ಅಡುಗೆಯನ್ನ ಮಾಡಿಕೊಂಡು ನನ್ನ ಗಂಡ ದಣಿದು ಬರ್ತಾನ ಅನ್ನೋದಕ್ಕಿಂತ ನಾನು ಅಲ್ಲಿಗೆ ಬುತ್ತಿ ಕಟ್ಟಿಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಬುತ್ತಿ ಕಟ್ಟಿಕೊಂಡು ಗಂಡನೆಗಾಗಿ ಹೋಗ್ತಿದ್ದಳು. ಬುತ್ತಿ ಕಟ್ಕೊಂಡು ಹಿಂಗ ಕೆಲಸ ಮಾಡುತ್ತಾ ಹೊಂಟಿದ್ದಳು. ಆದ್ರೆ ಒಂದಿಷ್ಟು ಸ್ವಲ್ಪ ದಿನಗಳ ಕಾಲ ಕಳೆದ ಬಳಿಕ ಇಲ್ಲಿ ಏನಾಗ್ತದೆ ಅಂತಂದ್ರ, ಹಿರಿಯರಾಗಿರುವಂತ ಅಣ್ಣನ ಹೆಂಡತಿಯ ಬಳಿ ಸ್ವಲ್ಪ ದುರಾಲೋಚನೆಗಳು ಬಂದಾವೆ ಇಲ್ಲಿ ಬಂಧುಗಳೇ. ಹೆಂಗ ದುರಾಲೋಚನೆ ಅಂದ್ರೆ, ನಾವು ಹೊಲದೊಳಗೆ ದುಡಿತೀವಿ, ನಾವು ಹೊಲದೊಳಗೆ ಕಷ್ಟಪಟ್ಟು ಬೆವರನ್ನೇ ಇಳಿಸ್ತೀವಿ. ಆದ್ರೆ ಅಯ್ಯಪ್ಪ ತಾತ ಇಲ್ಲಿ ಕೆಲಸ ಮಾಡ್ಕೊಂತ ಬಂದಿರ್ತಕ್ಕಂಥವರಿಗೆ ತಾತ ನೆನೆಸಿಕೊಂಡು ದಾಸೋಹವನ್ನ ಮಾಡಿಸುತ್ತ ಮನೆಯೊಳಗೆ ಇರೋದೆಲ್ಲ ದಾನ ಧರ್ಮವನ್ನ ಮಾಡುತ್ತ ಅಯ್ಯಪ್ಪ ಕೂತ್ರ ಮುಂದೆ ನಾವು ಬದುಕೋದು ಹೆಂಗ, ನಾವು ಬದುಕೋದು ಹೆಂಗ ಅಂತ ಇಲ್ಲಿ ಅಣ್ಣನ ಹೆಂಡತಿ ವಿಚಾರ ಮಾಡ್ಲಕತ್ತಿದ್ರು. ಮನೆಯೊಳಗೆ ಬಿರುಗಾಳಿಯನ್ನ ಎಬ್ಬಿಸುವಂತ ಪ್ರಸಂಗ. ಯಾವುದೇ ಕುಟುಂಬ ಇತ್ತು ಅಂದ್ರೆ ತುಂಬಿದ ಮನೆ ಹೊಡಿಲಾರ್ದಂಗ್ ನೋಡ್ಕೋಬೇಕು ಬಂಧುಗಳೇ. ಹೆಂಗ ನೋಡ್ಕೋಬೇಕಂತಂದ್ರೆ, ಹಿಂದೆ 3 ದಿನ ಆಯ್ತು ನಿಮ್ಮ ಕತೆ ಹೇಳ್ತೀನಿ ಅಂತೇಳಿ 3 ದಿನ ಆಯ್ತು ಹೇಳಿಲ್ಲ, ಸ್ವಲ್ಪ ನೆನಪು ಮಾಡಿಕೊಡ್ತೀನಿ. ಹೆಂಗಂದ್ರ, ತುಂಬಿದ ಮನೆಯಲ್ಲ ಎಂದಿಗೂ ಒಡೆಯ ಕೂಡದ ಬಂಧುಗಳೇ, ಏನು ಬಂದರೆ ಸಹಿತವಾಗಿ ಆ ಮನೆಯೊಳಗೆ ಹೊಂದಿಕೊಂಡು ಯಾವ ಹೆಣ್ಣು ಹೋಗ್ತಾಳ ಆ ಮನೆ ಬಂಗಾರ ಆಗಿ ಹೋಗ್ತದೆ. ಆ ಮನೆ ಬಂಗಾರ ಆಗೋದ್ರ ಜೊತೆಯೊಳಗ ಇಂಥ ಊರೊಳಗ ಇಂಥ ಮಗಳನ್ನ ಮಾಡ್ಕೊಂಡು ಬಂದ್ವಿ, ನಮ್ಮ ಮನೆ ಹೆಸರು ಅಜರಾಮರ ಅಂತ ನೆನೆಸ್ಕೊತಾರೆ. ಆದ್ರೆ ಇಲ್ಲಿ ಒಂದು ಮಾತು ನೆನಪು ಮಾಡ್ತೀನಿ ಬಂಧುಗಳೇ. ಒಬ್ಬ ಹೆಣ್ಣು ಮಗಳು, ಸಣ್ಣ ವಯಸ್ಸಿನ ಹೆಣ್ಣು ಮಗಳು ಗಂಡನ ಮನೆಗೆ ನಡೆಯುವುದಕ್ಕಾಗಿ ಬಂದಾಳೆ. ಸಣ್ಣ ವಯಸ್ಸಿನ ಹೆಣ್ಣು ಮಗಳು ಗಂಡನ ಮನೆಗೆ ನಡೆಯುವುದಕ್ಕಾಗಿ ಬಂದಾಳೆ. ಒಬ್ಬ ಸಂತ ಮಹಾತ್ಮರು ಯಾರ ಮನೆಗೆ ಹೋಗಬೇಕೆಂದು ಇಷ್ಟ ಆಗ್ತಿತ್ತು ಅವರ ಮನೆಗೆ ಮಾತ್ರ ಹೋಗ್ತಿದ್ರು. ಆದ್ರ ಇಷ್ಟ ಆಗದೆ ಇದ್ರೆ ಯಾರ ಮನೆಗೂ ಹೋಗುತ್ತಿರಲಿಲ್ಲ. ಈ ಹೆಣ್ಣು ಮಗಳ ಮನೆಗೆ ಹೋಗಬೇಕಂತ ಆಸೆ ಆಯ್ತು. ಹೊರಗಡೆ ಈ ಹೆಣ್ಣು ಮಗಳು ಪಾತ್ರೆ ತೊಳಿತಿದ್ದಳು. ಈ ಮಹಾತ್ಮರು ಆ ಹೆಣ್ಣು ಮಗಳ ಮುಂದೆ ನಿಂತರು. ಸಣ್ಣ ವಯಸ್ಸಿನ ಹೆಣ್ಣು ಮಗಳು ಹಿಂಗ ನಿಂತಿದ್ರು. ಒಳಗಡೆ ಇರುವಂತ ಮಾವನಿಗೆ ಒಂದಿಷ್ಟು ಸ್ನಾನಕ್ಕಾಗಿ ನೀರು ಹಾಕೋಣ ಅಂತ ತಿಳ್ಕೊಂಡು ಓಡಿ ಹೋಗಿ ಮಾವನಿಗೆ ಸ್ನಾನಕ್ಕೆ ನೀರು ಹಾಕ್ತಾಳೆ. ಮಾವ ಸ್ನಾನ ಮಾಡಿಕೊಂಡ ಲಿಂಗ ಪೂಜೆ ಕುಳಿತುಕೊಂಡ ಮಾವ. ಇಲ್ಲಿ ಮಾವ ಲಿಂಗ ಪೂಜೆಗಾಗಿ ಕುಳಿತುಕೊಂಡ. ಇಲ್ಲಿ ಮಹಾತ್ಮರು ಮನೆ ಮುಂದ ಬಂದು ನಿಂತಿದ್ದಾರ. ಇಲ್ಲಿ ಮಾವಗೆಲ್ಲ ಅಣಿ ಮಾಡಿ ರೆಡಿ ಮಾಡಿಕೊಂಡು ಇಲ್ಲಿ ಸಂತರ ಜೊತೆ ಮಾತಿಗೆಳಿತಾಳೆ ಹೆಣ್ಣು ಮಗಳು. ತುಂಬಿದ ಕುಟುಂಬ ಹೆಂಗ ಉಳಿಸಬೇಕು, ಮನೆತನದ ಮಾನ ಮರ್ಯಾದೆಯನ್ನ ಗೌರವವನ್ನು ಹೆಂಗ್ ಉಳಿಸ್ಬೇಕಂತಕ್ಕಂಥದ್ದು ಈ ಹೆಣ್ಣು ಮಗಳು ಬಡವಿ ಇಲ್ರಿ. ಆದ್ರ ಆಗರ್ಭ ಶ್ರೀಮಂತ ಹೆಣ್ಣು ಮಗಳು, ಕೋಟ್ಯಾಧೀಶ್ವರರು. ಅದ್ರ ಸಂಸ್ಕಾರ ಬಹಳ ತುಂಬಿಕೊಂಡಾದ ಹೆಣ್ಣು ಮಗಳ ಬಳೆ. ಇಲ್ಲಿ ಒಬ್ಬ ಸಂತ ಮಹಾತ್ಮರು ಯಾವಾಗ ಮನೆ ಮುಂದೆ ಬಂದು ನಿಂತಿದ್ರು ಯಾವುದೇ ಮಾತುಗಳನ್ನ ಕೇಳಲಿಲ್ಲ. ನಮ್ಮ ನಿಮ್ಮಂತವ್ರು ಯಾರ ಮನೆ ಮುಂದೆ ನಿಂತ್ರೆ ನೀವು ಯಾರು, ಎಲ್ಲಿಂದ ಬಂದಿರಿ, ಎತ್ತ ಕಡೆ ಬಂದಿರಿ, ಏನು ಬೇಕು ಏನಿಲ್ಲ ಎಲ್ಲಾ ಅಡ್ರೆಸ್ ನಾವು ಕೇಳ್ತೀವಿ. ಅಷ್ಟು ಸರಳ ಒಬ್ಬರ ಮನೆಯೊಳಗೆ ಕರ್ಕೊಳ್ಳಂಗಿಲ್ರಿ. ಕರ್ಕೋತೀರೇನ್ರಿ? ನಿಮ್ಮ ಮನೆಗೆ ಯಾರಾದ್ರೂ ಬಂದ್ ನಿಂತ್ರೆ ಕರ್ಕೋತೀರೇನ್ರಿ? ಮನೆಯೊಳಗೆ ಏಕಾಏಕಿ ಕರ್ಕೋತೀರಿ? ಯಾರಪ್ಪ ನೀ ಎಲ್ಲಿಂದ ಬಂದಿ ಅಂತ ನಾವು ಕೇಳ್ತೀವಿ. ಸಹಜ ಕೇಳುವಂಥದ್ದು. ಆದ್ರೆ ಹೆಣ್ಣು ಮಗಳು ಕೇಳಲಿಲ್ಲ. ಆಗರ್ಭ ಶ್ರೀಮಂತ ಹೆಣ್ಣು ಮಗಳಿದ್ರು ಸಹಿತವಾಗಿ ಒಬ್ಬ ಸತ್ ಪುರುಷನನ್ನ ನೋಡಿದ ತಕ್ಷಣವಾಗಿ ಸಾಧುವರಿಯರು ದಿವ್ಯ ಜ್ಞಾನಿಗಳಂತೆ ಕಂಡ್ರು. ಒಳಗಡೆ ಕರೆದುಕೊಂಡು ಹೋಗಿ
ಅವರಿಗೆ ಸ್ನಾನಕ್ಕೆ ನೀರು ಹಾಕ್ತಾಳ್ರಿ. ಅವರಿಗೆ ಸ್ನಾನಕ್ಕೆ ನೀರು ಹಾಕ್ತಾಳೆ, ಮತ್ತೆ ಲಿಂಗ ಪೂಜೆಗಾಗಿ ಸಹಿತವಾಗಿ ಅನುಕೂಲವನ್ನು ಮಾಡ್ತಾಳೆ. ಯಾವಾಗ ಲಿಂಗ ಪೂಜೆ ಮುಗಿಯೋದ್ರೊಳಗ ಈ ಸಾಧುವರಿಯರಿಗೆ ಪ್ರಸಾದವನ್ನ ಮಾಡಿಸ್ಬೇಕಂತ ತಿಳ್ಕೊಂಡು ಪ್ರಸಾದಕ್ಕೂ ರೆಡಿ ಮಾಡುತ್ತಾಳೆ. ಎಲ್ಲಾ ಪ್ರಸಾದ ಮುಗಿಸಿದ ಬಳಿಕ ಹೊರಗೆ ತೂಗು ಉಯ್ಯಾಲಿ ಇತ್ತು. ಆ ತೂಗು ಉಯ್ಯಾಲಿಯೊಳಗ ಆ ಸ್ವಾಮಿಗಳನ್ನ ಸಾಧುವರಿಯರನ್ನ ಕುಂದಿರಿಸ್ತಾಳೆ. ಕುಂದಿರಿಸಿ ಒಂದಿಷ್ಟು ಎಲೆ ಅಡಿಕೆ ಕೊಡುತ್ತಾಳೆ. ಎಲೆ ಅಡಿಕೆ ಕೊಟ್ಟ ಬಳಿಕ ಇಷ್ಟೆಲ್ಲ ತಗೊಂಡ್ರು. ಅಲ್ಲಿ ತನಕ ಸಾಧುವರಿಯರು ಮಾತಾಡಿಲ್ಲ, ಯಾವುದೇ ರೀತಿಯ ಮಾತುಗಳಿಲ್ಲ ಅಲ್ಲಿ. ಇಷ್ಟೆಲ್ಲ ಯಾವಾಗ ಸ್ನಾನ ಆಯ್ತು, ಲಿಂಗ ಪೂಜೆ ಆಯ್ತು, ಪ್ರಸಾದ ಆಯ್ತು, ತೂಗು ಉಯ್ಯಾಲಿಯೊಳಗ ಕುಳಿತುಕೊಂಡ್ರು. ಯವ್ವ ನಿನ್ನ ಜೊತೆ ಒಂದಿಷ್ಟು ಮಾತಾಡ್ಬೇಕಂತ ನನಗೆ ಆಸೆ ಆಗ್ಯದ. ಬಹಳ ಸಣ್ಣ ವಯಸ್ಸಿನ ಹೆಣ್ಣು ಮಗಳು, ಆದ್ರೆ ಸಣ್ಣ ವಯಸ್ಸಿನ ಹೆಣ್ಣು ಮಕ್ಕಳ ಜೊತೆ ಮಾತನಾಡೋದು ಅಷ್ಟು ಶೋಭೆ ಇಲ್ಲ. ಆದ್ರೂ ಸಹಿತವಾಗಿ ಯವ್ವ ನಿನ್ನ ಜೊತೆ ನಾನು ಮಾತಾಡ್ಬೇಕಾಗ್ಯದ. ಯಪ್ಪ ಯಾಕಾಗಲಿ ಮಾತಾಡು, ಬಸಂತರಿದ್ದೀರಿ, ತಿಳುವಳಿಕೆಯುಳ್ಳ ಮಹಾತ್ಮರಿದ್ದೀರಿ, ನಿಮ್ಮ ಜೊತೆ ಮಾತನಾಡಲಾರದ ಯಾರ ಜೊತೆ ನಾ ಮಾತಾಡಬೇಕು, ಮಾತಾಡಲಿ. ಇವಾಗ ಇಷ್ಟು ನಿಮಗೆ ಸೌಕಾರಿಕೆ ಇದ್ರೂ ಸಹಿತವಾಗಿ ಒಂದಿಷ್ಟು ಕರುವಿಲ್ಲ, ಒಂದಿಷ್ಟು ಸೊಕ್ಕಿಲ್ಲ, ಒಂದಿಷ್ಟು ಅಹಂಕಾರ ಇಲ್ಲ. ಎಲ್ಲಾ ಪೂಜೆಗೆ ರೆಡಿ ಮಾಡಿದೆಲ್ಲವ. ನಿನಗೆ ವಯಸ್ಸು ಎಷ್ಟದ? ನಿನಗ ಈ ಒಂದು ಸಣ್ಣ ವಯಸ್ಸಿಗೆ ಭಗವಂತ ಇಷ್ಟು ತಿಳುವಳಿಕೆ ಕೊಟ್ಟಿದ್ದಾನಲ್ಲ, ನಿನಗೆ ವಯಸ್ಸು ಎಷ್ಟದೆಯವ ಹೇಳು. ನಿನ್ನ ವಯಸ್ಸು ಮೊದಲು ಕೇಳ್ಕೊಡುದು. ಹೆಣ್ಮಕ್ಳು ವಯಸ್ಸು ಕೇಳಬಾರ್ದ್ರಿ, ಹೆಣ್ಮಕ್ಳು ಪಗಾರ ಕೇಳಬಾರದು. ಶಾಸ್ತ್ರ ಹೇಳ್ತಿರ್ಲಿ. ಸಣ್ಣ ಹೆಣ್ಮಗಳು ಸ್ವಾಮಿಗಳು ಯಾವಾಗ ಕೇಳಿದ್ರು ಆ ಹೆಣ್ಮಗಳು ನೋಡಿ ಎಷ್ಟು ಉತ್ತರ ಕೊಡ್ತಾಳ್ರಿ, ಬಹಳ ಚಂದ ಕೊಡ್ತಾಳ ಉತ್ತರ. ಯಪ್ಪ ವಯಸ್ಸು ಕೇಳ್ತೀರಿ, ತಪ್ಪೇನದ? ವಯಸ್ಸು ಹೇಳ್ಬೇಕಲ್ಲ ಅಂತ ಕೇಳಿದ್ರು ಸಾಧುವರಿಯರು. ಅವಾಗ ಹೆಣ್ಮಗಳಂತಾಳೆಪ್ಪ ನನಗೆ ಬರೀ ಒಂದು 10 ವರ್ಷ ವಯಸ್ಸದ ನೋಡು, ನನಗೆ ಕೇವಲ 10 ವರ್ಷ ವಯಸ್ಸು. ಮಾವೊಂದು ಲಿಂಗ ಪೂಜೆ ಮುಗಿದಲ್ಲಿ ಸ್ವಲ್ಪ ನೆನಪಿಟ್ಟುಕೊಳ್ರಿ. ಹಿಂಗ ಮಾವ ಲಿಂಗ ಪೂಜೆ ಕುಂತಾನ್ರಿ ಧ್ಯಾನಾಸಕ್ತನಾಗಿ. ಇಲ್ಲಿ ಸೊಸಿ ಸಾಧುವರಿಯರ ಜೊತೆ ಮಾತಿ ಇಳಿದಾಳೆ. ಈ ಮಾತು ಕೇಳಿದಂಗಲ್ಲ ಲಿಂಗ ಪೂಜೆ ಮಾಡಕ್ ಮನಸ್ಸಿಲ್ಲ ಮಾವಗ. ಸಂಕಟ ಹೇಳಕತ್ತದ್ರಿ ಒಳಗ. ಇಲ್ಲಿ ಸಂಕಟದ ಜೊತೆ ಮಾತುಗಳನ್ನ ಮಾವನವರು ಕೇಳುತ್ತಾರೆ. ಇಲ್ಲಿ ಸಾಧುವರಿಯರ ಜೊತೆ ಈ ಹೆಣ್ಣು ಮಗಳ ಮಾತುಕತೆ. ಯಪ್ಪ ನನಗೆ ವಯಸ್ಸು 10 ವರ್ಷ. ಯಾವಾಗ 10 ವರ್ಷ ಅಂತ ಸಾಧುವರಿಯರಿಗೆ ಹೆಣ್ಣುಮಗಳು ಹೇಳಿದ್ರು, ಮತ್ತೊಂದು ಮಾತು ಕೇಳ್ತೀನವ್ವ, ಸಿಟ್ಟಾಗಬೇಡ. ಮತ್ತೊಂದು ಮಾತು ಕೇಳ್ತೀನಿ, ಸಿಟ್ಟಾಗಬೇಡ. ಯಪ್ಪ ಕೇಳ್ರಿ, ನಿಮ್ಮಂತವರ ಜೊತೆ ಮಾತನಾಡಲಾರದೆ ಮತ್ತಾರ ಬಳಿ ನಾನು ಮಾತಾಡಲಿ. ಮತ್ತ ಯವ್ವ ನಿನಗ 10 ವರ್ಷ ಅಂತ ವಯಸ್ಸು ಹೇಳಿದಿ ಒಪ್ಕೊಂತೀನಿ, ಆದ್ರೆ ನಿನ್ನ ಗಂಡ ವಯಸ್ಸೆಷ್ಟು? ನಿನ್ನ ಗಂಡನಿಗೆ ವಯಸ್ಸೆಷ್ಟು? ಅವಾಗ ಆ ಹೆಣ್ಣುಮಗಳು ಹೇಳ್ತಾಳ್ರಿ, ಎಷ್ಟು ಚಂದ ಹೇಳ್ತಾರೆ. ಯಪ್ಪ ನನ್ನ ಗಂಡಗ 5 ವರ್ಷ ವಯಸ್ಸು. ಯಪ್ಪ ನನ್ನ ಗಂಡಗ 5 ವರ್ಷ ವಯಸ್ಸು ಅಂದಾಗ ಸಾಧುವರಿಯರಿಗೆ ಮಾತುಗಳು ಬರುತ್ತಿಲ್ಲ. 10 ವರ್ಷಕ್ಕೆ ಯಾರಾದ್ರೂ ಹೆಣ್ಮಕ್ಳು ಗಂಡ ಮನೆಗೆ ಕಳಿಸ್ತೀರಿ ಅಂದ್ರೆ ನಡಿ ಕಳಿಸ್ತಾರೆ? ಕಳಿಸಂಗಿಲ್ಲ. 5 ವರ್ಷ ಹುಡುಗರು ಯಾರ ಮದುವೆ ಹಾಕಾರ? ಆಗಂಗಿಲ್ಲ. ಸಾಧುವರಿಯರಿಗೆ ಮಾತು ಬರುತ್ತಿಲ್ಲ. ಮಾವನ ಲಿಂಗ ಪೂಜೆ ಅವಸರದೊಳಗೆ ಮುಗಿತಿಲ್ಲಿ. ಮಾವನವರ ಲಿಂಗ ಪೂಜೆ ಅವಸರದೊಳಗೆ ಮುಗಿಸ್ಕೊಂಡು ಹೊರಗೆ ಬಂದ್ರು. ಸೊಸೆ ಮಾತಾಡ್ಲಕತ್ತಳ, ಸಿಟ್ಟು ಬಂದದ ಮಾವುಗ. ಈ ದೊಡ್ಡ ಮನೆತನದ ಮಾನವ ಮರ್ಯಾದೆಯನ್ನ ಕಳೆಯುವಂತ ಸೊಸೆಲೆಮ್ಮ ಮನೆಗೆ ಬಂದಾಳ. ಏನಿದು ಅಂತ ತಿಳ್ಕೊಂಡು ಹಿಂಗ್ ಕೈ ಮಾಡ್ಲಕ್ ಹೋದ ಮಾವ ಹೊಡಿಲಿಕ್ಕ ಸೊಸೆಗೆ ಹಿಂಗ್ ಕೈ ಮಾಡಿ ಹೊಡಿಲಿಕ್ಕೆ ಹೋದ ಮಾವ ಸಾಧುವರಿಯರು ಹೇಳ್ತಾರೆ, ನಿನ್ನ ಸೊಸೆ ಹೇಳುವ ಮಾತುಗಳಲ್ಲಿ ಅರ್ಥ ಗಾಂಭೀರ್ಯ ಅದ. ಅಂದ ಬಳಿಕ ಸೊಸೆ ಕೈ ಮಾಡಿಕೊಡುದು, ನನ್ನ ಮಾತಿನ್ನೂ ಮುಗುದಿಲ್ಲ, ಇವತ್ತು ಸುಮ್ಮ ಕೂತ್ಕೊಳ್ರಿ, ನೀವು ಮಾವನವರೇ ಯಾವುದೇ ರೀತಿಯ ಮಾತುಗಳನ್ನಾಡಬೇಡಿ, ನಿಮ್ಮ ಸೊಸೆಯ ಮಾತುಗಳನ್ನ ಕೇಳೋಣ. ಈ ಸೊಸೆಯ ಉತ್ತರ ಎಷ್ಟು ಚಂದ ಅಂತ ತಿಳ್ಕೊಂಡು ವಿಚಾರ ಮಾಡಿದ್ರಿ. ಒಪ್ಕೊಂತೀನವ್ವ, ನಿನ್ನ ಗಂಡಗ 5 ವರ್ಷ ಅಂತ ಹೇಳಿದೆ, ಬರೋಬರೇ ಆಯ್ತು. ಆದ್ರೆ ನಿನ್ನ ಮಾವಗ ವಯಸ್ಸೆಟ್ಟು? ನಿನ್ನ ಮಾವಗ ವಯಸ್ಸು ಎಷ್ಟು ಅಂದಾಗ ಮಾವು ಮುಂದೆ ಕೂತಾನ್ರಿ, ಗುಂಡುಕಲ್ ಕೂತಂಗ. ಅಲ್ಲಿ ಏನ್ ಕೂತಾನ? ಗುಂಡುಕಲ್ ಕೂತಾನ. ಮಾತಾಡಬೇಡ ಅಂತ ತಿಳ್ಕೊಂಡು ಸುಮ್ ಕುದ್ರಿಸ್ಯಾರೆ. ನನ್ನ ಮಾವಗೆಪ್ಪ 3 ವರ್ಷ ವಯಸ್ಸು ಅಂದಳು ನನ್ನ ಮಗಳು. ಯಾವಾಗ 3 ವರ್ಷ ವಯಸ್ಸು ಅಂದಳು ಮಾವಿಗೆ ಹೆಂಗಾಗಿರಿ ಬಳ್ಳಾರಿಯಲ್ಲಿ?
ಆಯ್ತು, ಇನ್ನೊಂದು ಮಾತು ಕೇಳ್ತೀನಿವ. ಮಾತಂತ ಇಲ್ಲಿಗೆ ಯಾವುದೇ ಮಾತುಗಳನ್ನ ಆಡ್ಕೂಡುದು. ನೀನು ಮಾತನಾಡುವಂತ ಮಾತುಗಳಿಗಾಗಿ ಉತ್ಸಾಹ ಆಗ್ಯದೆ ನನಗೆ. ಮಾತಾಡ್ತೀನಿ, ತಪ್ಪು ತಿಳಿಬೇಡವ. ಮತ್ತೆ ಕೇಳ್ತಾರೆ, ನಿನ್ನ ಮಾವು 3 ವರ್ಷ ಅಂತ ಹೇಳಿದವ, ನಿನಗೆ ಅತಿ ವಯಸ್ಸೆಟ್ಟು ಅಂತ ಪ್ರಶ್ನೆ ಇಲ್ಲಿ. ನನ್ನ ಅತ್ತಿಗೆ ವಯಸ್ಸು ಎಟ್ಟಂದಾಗ ಮತ್ತೆ ಹೇಳ್ತಾಳೆ ನಮಗಳು, ಯಪ್ಪ ನನ್ನ ಅತ್ತಿ ಹುಟ್ಟಿಲ್ಲ, ನನ್ನ ಹತ್ತಿ ಹುಟ್ಟಿಲ್ಲ. ಹುಟ್ಟಿಲ್ಲ ಅಂದಾಗ ಮಾವಿಗೆ ಎಷ್ಟು ಸಂಕಟ ಇದ್ದಿರಬೇಕ್ರಲ್ಲಿ. ನನ್ನ ಹೆಂಡತಿ ಇಲ್ಲದ, ನನ್ನ ಮಗ ಬಂದಿಲ್ಲ, ನನ್ನ ಮಗ ಇಲ್ಲದ, ನೀನು ಬಂದಿಲ್ಲ, ಇದು ಹೆಂಗ? ಇಷ್ಟೆಲ್ಲ ಆಯ್ತಲ್ಲ. ಇಷ್ಟೆಲ್ಲ ಆದ ಬಳಿಕ ಸಾಧುವರಿಯರು ಮತ್ತೆ ಮಾತಾಡ್ತಾರೆ, ಯವ್ವ ನಿನ್ನ ಹತ್ತಿ ಹುಟ್ಟಿಲ್ಲ ಅಂತ ಹೇಳ್ತಿ, ಅದು ಹೋಗ್ತೀನಿ. ಆದ್ರ ಆಗರ್ಭ ಶ್ರೀಮಂತರಿದ್ದೀರಿ, ಕ್ಷಣ ಕ್ಷಣಕ್ಕೆ ಬೇಡಿದ ಊಟವನ್ನು ಮಾಡಿಕೊಂಡು ಉಣ್ಣಬಹುದು. ಆದ್ರೆ ನಿಮ್ಮ ಮನೆಯೊಳಗೆ ಯಾವ ಊಟವನ್ನ ಮಾಡುತ್ತೀರಿ? ನೀವು ನಿಮ್ಮ ಮನೆಯೊಳಗ ಯಾವ ಊಟ ಮಾಡ್ತೀರಿ? ಯಾವಾಗ ಹಿಂಗ ಕೇಳಿದ್ರು ಸಾಧುವರಿಯರು, ಯಪ್ಪ ನನ್ನ ಮನೆಯೊಳಗ ನಾ ತಂಗಳು ಊಟ ಮಾಡುತ್ತೀನಿ. ಸಂಕಟ ಮತ್ತೆ ಹೊಡೆಯಕ್ ಹೋದ ಮಾವ, ಕೋಟಿಗಟ್ಲ ಹಣ ಅದ ಬೇಡಿದ ಊಟ ಅದ ಮನೆಯೊಳಗ, ತಂಗಳು ಊಟ ಮಾಡ್ತೀನಿ ಅಂತ ಸೊಸಿ ಹೇಳಿದ್ರು ಸಾಧುವರಿಯರಿಗೆ. ಸಾಧುವರಿಯರು ಸುಮ್ಮಾದ್ರಲ್ಲಿ. ಇಲ್ಲಿ ಮತ್ತೆ ಪ್ರಶ್ನೆ ಅದ, ಉತ್ತರ ಮುಗುದಿಲ್ಲ, ಕೇವಲ ಪ್ರಶ್ನೆಗಳಾಗಿದ್ದಾವೆ, ಉತ್ತರಗಳ ಮುಗುದಿಲ್ಲ. ಇಲ್ಲಿ ನರಸಮ್ಮ ಸಹಿತವಾಗಿ ಮನೆತನದ ಮಾನ ಮರ್ಯಾದೆಯನ್ನು ಉಳಿಸುವಂತ ಅಯ್ಯಪ್ಪನ ಹೆಂಡತಿ ಇದ್ದಾಳ. ಈ ಹೆಣ್ಮಗಳ ಸಹಿತವಾಗಿ ಹೆಂಗ ನಮ್ಮ ಮಾನ ಮರ್ಯಾದೆ ಮನೆತನದ್ದು ಉಳಿಸಬೇಕಾಗಿತ್ತಂದ್ರೆ ಈ ತಾಯಿ ಪ್ರಶ್ನೆ ಹೇಳಿದ್ದಾಳೆ. ಇಲ್ಲಿ ಪ್ರಶ್ನೆಗೆ ಉತ್ತರ ಬೇಕಾಗ್ಯದ ನಮ್ಮಗಳಿಗೆಲ್ಲರಿಗೂ. ಪ್ರಶ್ನೆ ಮುಡೋದಿಲ್ಲ, ಎಲ್ಲರೂ ಸುಮ್ ಕೂತಿಲ್ಲ, ಸಲ್ಲು ಏನು ಬರ್ತದಂತ ಕೂತೀರಿ ಈಗ. ಆದ್ರ ಪ್ರಾರಂಭದೊಳಗೆ ನಿನಗೆ ವಯಸ್ಸು ಕೇಳದೆ 10 ವರ್ಷ ಅಂತ ಹೇಳಿದಿ, 10 ವರ್ಷದ ನಿನ್ನ ಮಾತಿನ ಹೊರ ಮರ್ಮವೇನು? ಆ ಹೆಣ್ಣು ಮಗಳು ಹೇಳ್ತಾಳೆ, ಎಷ್ಟು ಚಂದ ಮಾತು ಹೇಳ್ತಾಳೆ ಕೇಳಿ. ಇಲ್ಲಿಂದ ಮೂಡಿ ಬರುತ್ತದೆ ಉತ್ತರ. ಯಪ್ಪ ನಾನು ತಾಯಿಯ ಗರ್ಭದಿಂದ 25 ವರ್ಷ ಆಗ್ಯದೆ. ನಾನು ತಾಯಿಯ ಗರ್ಭದಿಂದ 25 ವರ್ಷ ಆಗ್ಯದೆ. ಆದ್ರೆ ಸ್ಕೂಲಿಗೆ ಹೋಗೋದು, ನನ್ನ ಮನೆಯೊಳಗೆ ಸಣ್ಣ ಪುಟ್ಟ ತೊಂದರೆಗಿನ ತಪ್ಪುಗಳನ್ನ ಮಾಡ್ಕೊಂತ ತವರ ಮನೆಯೊಳಗೆ 15 ವರ್ಷ ಕಾಲ ಕಳೆದಿನಿ. ಇನ್ನು ಗಂಡನ ಮನೆಗೆ ಬಂದು ಒಂದು 10 ವರ್ಷ ಆಗ್ಯದ. ಹಿರಿಯರ ಅಂದ್ರೇನು, ಹತ್ತಿ ಅಂದ್ರೇನು, ಮಾವ ಅಂದ್ರೇನು, ಬಂಧು ಅಂದ್ರೇನು, ಬಳಗ ಅಂದ್ರೇನು, ಈಗ ಸ್ವಲ್ಪ ತಿಳ್ಕೊತ ಹೊಂಟೀನಿ. ಅದಕ್ಕೆ ನನಗೆ 10 ವರ್ಷ ಎಲ್ಲಿ ಜಮಾ ಆಗ್ಯದ ಅಂದ್ರ ಯಮನ ಲಿಸ್ಟಿನೊಳಗೆ 10 ವರ್ಷ ಜಮಾ ಆಗ್ಯದಪ್ಪ. ನನಗೆ 10 ವರ್ಷ. ಆಗ 10 ವರ್ಷ ಅಂದ್ರು ಯವ್ವ ಒತ್ಕೊಂಡೆ, ಆನಂದ ಆಯ್ತು ಮನಸ್ಸಿಗೆ. ನಿನ್ನ ಪತಿಗೆ 5 ವರ್ಷ ಅಂತ ಹೇಳಿದಿಲ್ಲಮ್ಮ, ನಿನ್ನ ಗಂಡನಿಗೆ 5 ವರ್ಷ ಅಂತ ಹೇಳಿದಿ. ಈ 5 ವರ್ಷದ ನಿಜವಾದ ಮರ್ಮವೇನು? ಹೇಳ್ತಾಳೆ ಹೆಣ್ಣು ಮಗಳು, ಎಷ್ಟು ಚಂದ ಹೇಳ್ತಾಳೆ. ಯಪ್ಪ ಸಾಧುವರಿಯರೇ, ನನ್ನ ಗಂಡ ತಾಯಿಯ ಗರ್ಭದಿಂದ ಬಂದು 35 ವರ್ಷ ಆಗಬೇ. ತಾಯಿಯ ಗರ್ಭದಿಂದ ಬಂದು 35 ವರ್ಷ ಆಗ್ಯದೆ. ಆದ್ರ ಮದುವೆ ಮಾಡಿಕೊಂಡು ಬಂದೀನಿ ಕರೆ. ಈ ಮನುಷ್ಯ ಹೆಂಗಿದ್ದಂದ್ರೆ ಊರೊಳಗೆ ಉಡಾಡ್ರಂತ ಇದ್ದೇ ಇರುತ್ತಾವ. ಅಂತವರ ಸಂಘವನ್ನ ಕಟ್ಟಿಕೊಂಡು ಕುಡುಕರ ಜೊತೆ ಕುಡುಕತ್ವರಿಂದ ಕುಡಿಯುತ್ತ. ಬೆಳಗ್ಗೆ ಕುಡಿದ ಅಂದ್ರೆ ಸಾಯಂಕಾಲ ಆದ್ರೆ ಮನೆ ನೆನಪಿಲ್ಲ. ಓಸಿ ಇಸ್ಪೆಟ್ ಇಂಥ ಚಟಗಳೆಲ್ಲ ಪ್ರತಿಯೊಂದು ಇಲ್ಲ ಸಲ್ಲದ ಚಟಗಳನ್ನೆಲ್ಲ ಕಲಿತು ಮನೆ ದಾರಿ ತಪ್ಪಿ ಹೆತ್ತ ತಂದೆ ತಾಯಿಯರು ಹೇಳುವ ಮಾತನ್ನ ಸಹಿತವಾಗಿ ಕೇಳಲಾರದ ಉಳ್ಕೊಂಡಿದ್ದ. ಇದು ಅಲ್ಲ ನಿನ್ನ ಜೀವನ. ಯಾರ ಮಾತು ಕೇಳದಿದ್ದರೂ ಸಹಿತವಾಗಿ ಪರವಾಗಿಲ್ಲ, ನಿಜ ಜೀವನದೊಳಗೆ ಹುಟ್ಟಿ ಬಂದೀವಿ ಅಂದ ಬಳಿಕ ಹೆತ್ತ ತಂದೆ ತಾಯಿಯರ ಮಾತನ್ನ ಕೇಳು, ನಿನ್ನ ಹುಟ್ಟು ಸಾರ್ಥಕ ಆಗ್ತದ. ಇಷ್ಟು ಹೇಳಿ ಒಂದು ಹರಿ ತೆಗೆದುಕೊಂಡು ಬಂದೀನಪ್ಪ. ಅದಕ್ಕೆ ಯಮರಾಯನ ಲಿಸ್ಟಿನೊಳಗ ಕೇವಲ 5 ವರ್ಷ ಜಮಾ ಆಗ್ಯದ. ನಾವು ಚಿಂತೆ ಮಾಡ್ತೀವಿ ತಾಯಂದ್ರ ಬಳಗೆ. ಹೆಂಗ್ ಚಿಂತೆ ಮಾಡ್ತೀವಿ ಅಂತಂದ್ರ, ಹುಡುಕ ಗಂಡ ಕೊಟ್ರೆ ಬಹಳ ಚಿಂತೆ ಇರ್ತದ ನಮ್ಮದು. ಹೆಂಗಿರ್ತದಂದ್ರೆ ಚಿಂತೆ ನೋಡ್ಬೇಕು, ಸಣ್ಣ ಚಿಂತೆ ಇರಂಗಿಲ್ಲ. ಅವ್ ಹೆಣ್ಮಗಳು ಕುಡುಕ ಗಂಡ ಕೊಟ್ಟಿದ್ರಮ್ಮ. ಕುಡುಕಂದ್ರ ಹಗಲಿ ರಾತ್ರಿ ಮಿಂಜಿಲಿ ಹಾರಕ್ ಕುಡಿತೇನ್ರವ. ಎಷ್ಟ ಕುಡಿತಾನ್ರಿ? ಬೆಳಗ್ಗೆ 6ಕ್ಕೆ ಕುಡ್ದಂದ್ರ ಹೆಂಡತಿಗೆ 9 ಗಂಟೆಗೆ 9 ಏಟು ಹೊಡಿತಾನೆ. ಬೆಳಗ್ಗೆ 6ಕ್ಕೆ ಕುಡಿತಾನೆ, 9ಕ್ಕೆ 9 ಏಟು ಹೊಡಿತಾನೆ. ದೊಡ್ಡದು ಮೈ ಅಣ್ಣಣ್ಣ ಆಗಿತ್ತು. 10 ವರ್ಷಗಳಾದರೂ ಸಹಿತವಾಗಿ ಯಾವ ತವರ ಮನೆಗೆ ಹೇಳಿಲ್ಲ. ತವರ ಮನೆಗೆ ಹೇಳಿದ್ರೆ ಏನ್ ಮಾಡ್ತಾರೆ? ಕುಡಕ ಗಂಡ ಇರ್ಲಿ, ಯಾರೇ ಇರ್ಲಿ, ಬಾಳೆವ್ ಮಾಡು ಅಂತ ಕಳಿಸ್ತಾರೆ ವಿನಃ
ತವ್ರ ಮನೆಗೆ ಇಟ್ಕೊತಾರೇನ್ರಿ? ಇಟ್ಕೊತಾರೇನ್ರಿ ಮದುವೆ ಆದ ಹೆಣ್ಮಗಳ ತವ್ರ ಮನೆಗೆ? ಕೊಡಕ್ಕೆ ಇರ್ಲಿ, ಪಾಲಿಗೆ ಬಂದದ್ದು ಪಂಚಾಮೃತ ಬದುಕು ಕಳಿಬೇಕು. ಅವ್ರು ಕಳಿಬೇಕಿಲ್ಲ. ಅದಕ್ಕೆ ಏನು ಮಾಡಿದ್ರು, ಯಾರಿಗೆ ಹೇಳಿದ್ರ ನನ್ನ ಜೀವನದೊಳಗೆ ಕೊರಳಿಗೆ ಮಾಂಗಲ್ಯ ಬಿದ್ದಾರೆ ಅಂದ ಬಳಿಕ ಈ ನೋವು ನಾನೇ ಅನುಭವಿಸಬೇಕು, ಈ ನೋವಿನಿಂದ ನಾನೇ ದಾಟಿಕೊಂಡು ಬರಬೇಕು ಅಂತ ವಿಚಾರ ಮಾಡಿದ್. ಬಹಳ ತಿಳುವಳಿಕಿತ್ತೆ ನಮ್ಮ ಮಗಳಿಗೆ. ಏನ್ ಮಾಡಿದ್ರು ಅಂತಂದ್ರ, ಊರವರೆಗೂ ಸ್ವಾಮಿಗಳು ಬಂದಿದ್ರಿ, ದಿನಾ ಹೊಡಿತಿದ್ರಿ. 3 ಮಕ್ಕಳಾಗಿದ್ದು. ಗಂಡ ಎಟ್ಟಾರ ಕುಡಿಯೋದಕ್ಕೆ ಆಹಾರ ಕೊಡ್ತೀನಿ, ಆದ್ರೆ ನನಗೆ ಹೊಡಿದಿದ್ರೆ ಸಾಕಂತಿದ್ರು ನನ್ನ ಮಗಳು. ನನಗೆ ಒಡೆಯೋದು ಬಿಟ್ಟರೆ ಸಾಕು, ಕುಡಿಯೋದಕ್ಕೆ 100 ರೂಪಾಯಿ ನಾ ಕೊಡ್ತೀನಿ ಅಂತಿದ್ರು. ಅಷ್ಟ ಧೈರ್ಯವಂತ ಹೆಣ್ಣು ಮಗಳಿದ್ರು. ಊರೊಳಗ ಸ್ವಾಮಿಗಳು ಬಂದಿದ್ರು. ಊರೊಳಗ ಏನು ಹೇಳ್ತಿದ್ರು, ಹೇಳಿದ ಮಾತು ಸತ್ಯ ಆಗ್ತಿತ್ತು ಅಂತ ಸ್ವಾಮಿಗಳು ಬಂದಿದ್ರು. ಅವಾಗ ಹೆಣ್ಮಗಳು ಹೋದ್ರು, ಯಪ್ಪ ನನಗೆ ಯಾವ ವರ ಕೊಡಬೇಡ್ರಿ, ದುಡಿಯಕ್ಕೆ ಭಗವಂತ ಶಕ್ತಿ ಕೊಟ್ಟಾನ, ಆದ್ರೆ ನನ್ನ ಗಂಡ ಕುಡಿಯೋದು ಬಿಡಬೇಕು. ದುಡಿಯೋದಕ್ಕೆ ಭಗವಂತ ಶಕ್ತಿ ಕೊಟ್ಟಾನ, ನನ್ನ ಗಂಡ ಕುಡಿಯೋದು ಬಿಡ್ಬೇಕು. ಯಾವಾಗ ಕೇಳಿದ್ರಲ್ಲ ಕುಡಿಯೋದು ಬಿಡ್ಬೇಕಂದ್ರೆ ಸ್ವಾಮಿಗಳು ಸ್ವಲ್ಪ ವಿಚಾರ ಮಾಡ್ಬೇಕು. ಹೇಳುವಂತವ್ರು ಕುಡಿಯೋದು ಕಲ್ತವ್ರು ಅಟಸರಲ್ಲ ಬಿಡಂಗಿಲ್ರಿ. ಒಂದು ಮಾತು ಹೇಳ್ತೇನ್ರಿಪ್ಪ, ಯಾರು ಇವರ ಕುಡುಕರಿಲ್ಲ, ಈ ಊರೊಳಗೆ ಯಾರು ಕುಡುಕರಿಲ್ಲ. ಆದ್ರೂ ಒಂದು ಮಾತು ಹೇಳ್ತೀನಿ ನೋಡ್ರಿ, ಕುಡಿಯೋದು ಬಿಡ್ತೀನಿ ಅಂತ ತಿಳ್ಕೊಂಡು ಎಲ್ಲಾರು ದೇವ್ರಿಗೆ ಹೋಗ್ಬೇಡ್ರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಎಲ್ಲೂ ಹೋಗ್ಬೇಡ್ರಿ. ಕುಡಿಯೋದು ಬಿಡ್ತೀನಿ ಅಂತ ತಿಳ್ಕೊಂಡು ಅಲ್ಲಿ ಕಂಠಮಠ ಕುಡಿತೀರಿ. ಕುಡಿದ ಬಳಿಕ ಇವತ್ತೊಂದಿನ ಕುಡಿಯೋದಂತ ಕುಡಿತೀರಿ, ಮರ್ದಿನ ಬಿಡ್ತೀರಿ, 1-2 ತಿಂಗಳು ಬಿಟ್ಟಂಗ ಮಾಡ್ತೀರಿ, ಮತ್ತೆ 3ನೇ ತಿಂಗಳು ಕುಡಿತೀರಿ. ಇಲ್ಲಿ ಸಮಸ್ಯೆ ಏನಾಗ್ತದೆ ಹೇಳ್ತೀನಿ. ಯಾರೋ ಕರ್ಕೊಂಡು, ಯಾಕಂದ್ರೆ ಅವ್ರು ಬಾಳ್ವೆ ಒಳ್ಳೇದಾಗ್ಲಂತ ತಿಳ್ಕೊಂಡು ಕುಡಿಯೋದು ಬಿಡಿಸೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಒಪ್ಕೊಂತೀನಿ, ನೀವು ಬಿಡ್ತೀನಿ ಅಂತ ಹೊಕ್ಕೀರಿ ನೋಡ್ರಿ, ಬಂದ್ ಮರಳಿ ಕುಡಿಯೋದಕ್ಕೆ ಚಲೋ ಮಾಡಿದ್ರಿ ಅಂತಂದ್ರ ಯಾರ ಮನೆತನಗಳು ಉಳಿಯೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ನಿಮ್ಮ ಮನಸ್ಸು ಪೂರ್ವಕವಾಗಿ ಕುಡಿಯೋದು ಬಿಡ್ರಿ. ಇನ್ನೊಬ್ರು ಹೇಳ್ತಾರೆ ಅಂತ ತಿಳ್ಕೊಂಡು ಕುಡಿಯೋದು ಬಿಡಬೇಡ್ರಿ, ಕುಡೀರಿ. ಮತ್ ಯಾರು ನನ್ನ ದಿದ್ದಿಗೆ ಬಂದಿರಿ ಮತ್ತೆ ಹಿಂದಗಡೆಗೆ ತಿಳ್ಕೊಂಡು. ಯಾಕೆ ಹೇಳ್ತೀನಂದ್ರ, ಮನೆತನದೊಳಗ ಏನಾದ್ರೂ ಭಗವಂತನ ವಕ್ರ ದೃಷ್ಟಿ ಬಿತ್ತು ಅಂತಂದ್ರ ಇಡೀ ಮಕ್ಕಳಿಗೂ ಸಹಿತವಾಗಿ ಶಾಪವಾಗಿ ಪರಿವರ್ತನೆಗೊಳ್ತದೆ ಅದು. ಯಾಕಂದ್ರೆ ನೀವು ಮಾಡೋ ತಪ್ಪಿಗಾಗಿ ಹೆಂಡತಿ ಮಕ್ಕಳು ಎಲ್ಲರೂ ಅನುಭವಿಸಬೇಕು. ಅದಕ್ಕೆ ಕುಡಿತೀನಂತೆ ಆ ದೇವರಿಗೆ ಹೋಗಬೇಡ್ರಿ. ಆದ್ರೆ ಈ ಹೆಣ್ಮಗಳು ಕುಡಿತಿದ್ರು, ಯಾವ ದೇವರಿಗೂ ಸಹಿತವಾಗಿ ಹೋಗಲಿಲ್ಲ. ಸಿದ್ಧಿ ಪುರುಷರು ಭೇಟಿ ಆಗಿದ್ದಾರೆ ತಿಳ್ಕೊಂಡು ಹೋದ್ರು. ಯಪ್ಪ ಕುಡಿಯೋದು ಬಿಡಿಸು ಯವ್ವ, ಇದು ನನ್ನಿಂದ ಆಗೋದಿಲ್ಲ, ಬಿಡಿಸೋದು ಆಗೋದಿಲ್ಲ ಅಂತ ಬೆಳಗ್ಗೆ ಇಲ್ಲಿ ಕೂತೀರಿ, ಹತ್ತು ನಡೀರಿ. ನೋಡ್ರಿ, ಕಟುವಾದ ಮಾತುಗಳು. ನಿಜವಾದ ಭಕ್ತಿ ಇತ್ತಂದ್ರೆ ಮಾತು ಬರುತ್ತದೆ. ನಿಜವಾದ ಭಕ್ತಿ ಉತ್ಕಟ ನಮ್ಮೊಳಗೆ ಇರಬೇಕು. ಕುಂದ್ರಬೇಡ್ರಿ ಅಂತವ್ರಿ. ಎಲ್ಲಾರು ಪಂಚಾಂಗ ಕೇಳಕ್ ಬರ್ತಾರ, ಹೇಳ್ತೀರಿ, ನಂದು ಒಂಜರ ಬಗೆ ಹರಿಸಿರಿ ಅಂದ್ರು ಹೆಣ್ಮಗಳು. ಕೇಳಿದ ಬಳಿಕ ಕೇಳ್ತಾರ ಕೊನೆಗೆ, ವಾ ಇಷ್ಟು ಬಿಗಿಯಾಗಿ ಮಾತುಗಳನ್ನ ಕೇಳ್ತಾ ಇದೀಯ ಅಂದ ಬಳಿಕ ಮನೆಯೊಳಗೊಂದು ತಾಂಬೂರ್ ಗಿದ್ದಿ ತಗೋಬಾ ಅಂತ ಹೇಳಿದ್ರು. ತಾಂಬರ ಚರಿಗೆ ತೆಗೆದುಕೊಂಡು ಬರ್ತಾಳ್ರಿ. ಅದ್ರೊಳಗೆ ತುಂಬಿದ ನೀರು ತೆಗೆದುಕೊಂಡು ಬಂದ್ರು. ಬಂದ ಬಳಿಕ ಸಾಧು ವರಿಯರು ಇನ್ನು ಹೊರಗಿದ್ರಲ್ಲ, ಅವ್ರು ಏನು ಮಾಡಿದ್ರು ಅಂದ್ರೆ ಒಂದಿಷ್ಟು ಮಂತ್ರವನ್ನ ಪಠಿಸಿ ಆ ಹೆಣ್ಣು ಮಗಳಿಗೆ ಹೇಳ್ತಾರೆ, ಯವ್ವ ನಿನ್ನ ಗಂಡ ಕುಡಿಯೋದು ಬಿಡಬೇಕಾಗಿತ್ತು ಅಂದ್ರ ಗಂಟಲೊಳಗ ನೀರ್ ಹಾಕೋಬೇಕು, ಕುಡಿಯಂಗಿಲ್ಲ. ಗಂಟಲೊಳಗ ನೀರ್ ಹಾಕೋಬೇಕು, ಕುಡಿಯಂಗಿಲ್ಲ ಅಂತ ಹೇಳಿದ್ರು. ಹಂಗ ಮನೆಗೆ ಬರ್ತಾಳ. ಬಂದ ಬಳಿಕ ಇಲ್ಲಿ ಏನಾಯ್ತಂದ್ರೆ, ಬೆಳಿಗ್ಗೆ ಮತ್ತೆ ಪಾಪ ದುಡಿಯಕ್ಕೆ ಹೋಗ್ಬೇಕು ಹೆಣ್ಮಗಳು. ಒಳಗ ಗಂಟಲೊಳಗೆ ತಿರ್ತು ನೀರ್ ಹಾಕೊಂಡ್ಲು, ರೊಟ್ಟಿ ಬಡಕತ್ಲು. 6 ಗಂಟೆಗೆ ಕುಡಿದ್ವ ಅಂತ. ಕುಡಿದು ಬಂದ ಹೆಂಡತಿನ ಹೊಡೆದ. ಎಟ್ಟು ಹೊಡೆದ್ರು ಸಹಿತ ಯಪ್ಪ ಅನ್ಲಿಲ್ಲ, ಯವ್ವ ಅನ್ಲಿಲ್ಲ ಹೆಣ್ಮಗಳು. ಎಟ ತುಡಿತ ನಾವು ಬಿಡಿಯೋ ಮನುಷ್ಯ. ಹೊಡೆದು ಕೈ ಸುತ್ತಾತು, ಕೈ ಬಿಟ್ಟ ಬಳಿಕ 2ನೇ ದಿನಕ್ಕೆ ಕುಡಿದು ಬಂದ. ಮತ್ತೆ ಅವನಿಗೆ ಹೊಡೆದ್ರೆ ನಿದ್ದೆ ಬರ್ತದ. ರಾತ್ರಿ ಹೊಡಿಲಿಲ್ಲ ಅಂದ್ರೆ ಹೆಂಡತಿಗೆ ಹೊಡಿಲಿಲ್ಲ, ನಿದ್ದೆ ಬರಂಗಿಲ್ಲ. ಹೆಂಡತಿಗೆ ಹೊಡೆಯಲಿಲ್ಲ ಅಂದ್ರೆ ನಿದ್ದೆ ಬರಂಗಿಲ್ಲ. ಹಿಂಗ 2ನೇ ದಿನಕ್ಕೆ ಬಂದ, 3ನೇ ದಿನಕ್ಕೆ ಬಂದ. ಹೊಡೆದ ಇದೇನು ಮಾತಾಡಲಿಲ್ಲ ಪ್ರಾಣಿದು. ಬಾಯೊಳಗೆ ನೀರ ಕುತ್ತು 4ನೇ ದಿನಕ್ಕೆ ಇಲ್ಲಿ ಏನಾಯ್ತು ಅಂದ್ರೆ, ಅವಾಗ ಕುಡಿದು ಬರ್ಲಿಲ್ಲ, ರಂಗ ಬಂದ. 4ನೇ ದಿನಕ್ಕೆ ನೋಡ್ರಿ, ಯಾರಿಗೆ ಹೇಳಿಲ್ಲ ಹೆಣ್ಮಗಳು, ಕುಡಿದು ಬರ್ಲಿಲ್ಲ, ಹಂಗ ಬಂದ ಏನು ವಿಚಾರ ಮಾಡ್ದ, ಹಿಂಗ್ ಕುತ್ತ ಮುಂದ ಚೇರ್ ಹಾಕೊಂಡು ಹಿಂಗ್ ಕುಂತಾವ. ಪ್ರಾಣಿ ಮದುವೆಯಾಗಿ ನೋಡಿಲ್ಲ ಪ್ರಾಣಿ ಅದು. ಕುತ್ತ ಇಲ್ಲ 5ನೇ ದಿನಕ್ಕೆ ಏನು ಮಾಡಿದ ಅಂದ್ರ ಜಳಕ ಮಾಡಿದ ಚಂದ. ಕುಡಿಯೋದು ಬಿಟ್ಟ ಅಂದ್ರೆ ಇಲ್ಲಿ 5ನೇ ದಿನಕ್ಕೆ ಜಳಕ ಮಾಡಿದ. ಅಣಿ ಚಂದ 3 ಬಳ್ಳು ವಿಭೂತಿ ಹಚ್ಕೊಂಡು ಹೆಂಡತಿ ಮುಖ ನೋಡ್ಲಕ್ಕತ್ತಿದ. ಖುಷಿ ಆಗದ ಹೆಂಡತಿ ಪಾಪ. ಕುಡಿಯೋದು ಬಿಟ್ಟ ಮೊದಲು ಬಹಳ ಖುಷಿ ಆಗದ ಹೆಂಡತಿಗೆ. ಹುಡುಕ ಗಂಡರ ಕುಡಿಯೋದು ಬಿಟ್ರಿ ಅಂತಂದ್ರ, ಆದ್ರೆ ಹೆಣ್ಮಕ್ಳಿಗೆ ಅಷ್ಟ ಸಂತೋಷ ಇರ್ತದ ಮನೆಯೊಳಗೆ. ಯಾಕಂದ್ರೆ ನನ್ನ ಗಂಡ ಕುಡಿಯೋದು ಬಿಟ್ಟ, ಅಯ್ಯೋ ನನ್ನ ಬಂಗಾರ. ಇಲ್ಲಿ 6ನೇ ದಿನಕ್ಕ ಚಂದ ಸ್ನಾನ ಮಾಡಿದ, ಹಣೆಗೆ ವಿಭೂತಿ ಹಚ್ಕೊಂಡ, ದೇವರ ಪೂಜೆಯನ್ನ ಮಾಡಿದ. ಮುಂದ ಮಕ್ಕಳಿಗೂ ಸ್ವಲ್ಪ ಸ್ನಾನ ಮಾಡಿಸಿದ. ಗಂಗಾ ಇಟ್ಕೊಂಡು ಊಟಕ್ಕೆ ಪ್ಲೇಟ್ ಇಟ್ಕೊಂಡು ಕೂತ. ಹೆಂಡತಿ ತಡಿಯಕ್ಕಾಗ ಹೋಗ್ತ್ರಿ, ಮಾತಾಡಿಸ್ಬೇಕಂತಳ. ಗುರುಗಳು ಮಾತಾಡಬೇಡ ಅಂತ ಹೇಳ್ಯಾರ.
ನೋಡು ಸಂತೋಷ ಆಗ್ಯಾರ ಅಂತ ತಿಳ್ಕೊಂಡು ಮಾತಾಡಿದಿ ಅಂದ್ರ ಮತ್ತಿನ್ನ ಹೇಟ ಬೀಳ್ತಂದೆ ನನಗೆ. ಹೇಟ್ ತಪ್ಪಬೇಕಂದ್ರೆ ನಾ ಹೇಳೋ ತನಕ ನೀ ಗಂಡನ ಜೊತೆ ಮಾತಾಡಬೇಡ. ಪಾಪ ಗಂಡನ ಕೂಡ ಮಾತಾಡಬೇಕಂತ ಎಷ್ಟ ಆಶೆ ಆಗ್ಯದ. ಕುಡಿಯುವಂತ ಸಂದರ್ಭದೊಳಗೆ ಮೇಲೆ ಬಿದ್ದು ಮಾತಾಡಿಸ್ತಿದ್ದೆ, ಕುಡಿಯೋದು ಬಿಡ್ಲಾಕತ್ತಾನ, ಮಾತಾಡಬೇಕಂದ್ರೆ ಗುರುಗಳು ಬೇಡ ಅಂತಾರ. ಹಿಂಗೆ ಇಲ್ಲಿ 9ನೇ ದಿನಕರ ಬಂಧುಗಳೇ ಏನು ಮಾಡಿದೆ ಅಂತಂದ್ರ ಗುರುಗಳಂತ ಹೋದ್ ಹೆಣ್ಮಗಳು, ಗುರುಗಳೇ ನನ್ನ ಗಂಡ ಕುಡಿಯೋದು ಬಿಟ್ಟಾನ, ಇನ್ನು ನನಗೆ ಬಿಟ್ಟಿರಕ್ ಆಗಂಗಿಲ್ಲ, ಇನ್ನು ನೀ ಏನಾನ ಹೇಳ ಮಾತಾಡ್ತೀನಿ ಇವತ್ತು. ನನಗೆ ಹೇಳಬೇಡ್ರಿ ಗುರುಗಳೇ, ಇಲ್ಲಿ ಇವತ್ತೊಂದಿನ ಬಿಡಂದ್ರು ಗುರುಗಳು, ಇವತ್ತೊಂದಿನ ಬಿಡ 10ನೇ ದಿನಕ್ಕೆ ನೋಡೋಣ ಅಂತ ಹೇಳಿದ್ರಿ. ಅಪ್ಪ 1 ದಿನ ಬಿಡ್ತೀನಿ ನೋಡು, 10 ದಿನ ಬಿಡಂಗಿಲ್ಲ. ಮನೆಗೆ ಬಂದಳ್ರಿ, ಬಂದ್ಬಿಟ್ಟು ನೀರ್ ಹಾಕೊಂಡ್ಳು, ಮತ್ತೆ ರೊಟ್ಟಿ ಬಳ್ಳಾಕತ್ತಿದ್ರು. ಮುಂದೆ ಕುಂತ ಪತಿದೇವ ನೀಟಾಗೆಲ್ಲ ಕುಡಿಯೋದು ಬಿಟ್ಟು ದೇವರ ಪೂಜೆಯನ್ನ ಮಾಡಿಕೊಂಡು ಗಂಗಾಳ ಮುಂದಿಟ್ಕೊಂಡು ಆ ಹೆಂಡತಿ ಹಿಂಗ್ ಗೊತ್ತ ಮುಂದ್ ಮತ್ತೆ ಎಷ್ಟು ಚಂದ ಕುಂತಾದ್ರೆ ಹಣೆಗೆ ವಿಭೂತಿ ಗಂಧ ಹಚ್ಕೊಂಡು ಮದುವೆಗೆ ಇಟ್ಟು ರೆಡಿಯಾಗಿದ್ದು ನೋಡಿಲ್ಲ ಅಂತ ಮನಸ್ಸದ್ರದ್ದು ಹೆಂಡತಿದ್ದು. ಮದುವೆಯಾಗ ಇಟ್ಟು ಚಂದ ರೆಡಿಯಾಗಿದ್ದು ನೋಡಿಲ್ಲ, ಎಷ್ಟು ಚಂದ ರೆಡಿಯಾಗಿದ್ದು ನನ್ನ ಬಂಗಾರ ಏನು ಅಂದಳೆ. ಅಂದೇನು ಮಾಡಿದಳ್ರಿ ಅವ ಪಾಪ ಗಂಡ ಮಾತಾಡಕತ್ತಿದ್ದ, ಇಷ್ಟು ದಿನ ನಿನಗೆ ಕಷ್ಟ ಕೊಟ್ಟೀನಿ, ಇಷ್ಟು ದಿನ ನೋವು ಕೊಟ್ಟೀನಿ ನಿನಗ ಅಂದ. ಅದ್ರ ಜೊತೆಗೆ ಮತ್ತೇನು ಮಾತಾಡಿದ, ಬಂಗಾರ ನನ್ನ ಚಿನ್ನ ಮಾತಾಡು, ನಿನ್ನ ಬಿಟ್ರೆ ನನಗೆ ಯಾರಿದಾರು, ಅದಕ್ಕೆ ಎಲ್ಲಿ ನಿನ್ನ ಬಿಟ್ರೆ ನನಗೆ ಯಾರಿದಾರು ಅನ್ನೋದೊಂದು ಬೇಕಾಗ್ಯದ. ಅದಕ್ಕೆ ಹೆಂಗಂದ್ರ ಎತ್ತು ಜೋಡಾದಾಗ ಭಾಳ ಚಂದ ಇರ್ತದೆ. ಅದಕ್ಕೆ ಬರೀತಾನೆ ದೇವರ ರಾಸಿಮೇನಿಯವರು ಬಹಳ ಚಂದ ಬರೀತಾರೆ. ಕಡೆಗೇನಿಲ್ಲದ ಬಂಡಿ ಬಡಿಗೆಡೆ ಬುದಿ ಮಾಡುವುದೇ ಕಡೆಗೇನು ಬಂಡಿ ಗಾಧಾರ ಕಡು ದರ್ಪ ವೇರಿದ ಬಡಲೆಂಬ ಬಂಡಿಗೆ ದೃಢ ಶರಣರ ನುಡಿಗಡನವೇ ಕಡೆಗೇನು ಕಾಣ ರಾಮನಾಥ ಅಂತ ಬರೀತಾರೆ. ಇದು ಸಂಸಾರ ಅನ್ನುವಂಥದ್ದು ಬಂಡಿರಿ, ಸೇರಿಕೊಂಡು ಗಾಲಿಗಳೆರಡಾಗಿ ಸೇರಿಕೊಂಡು ಹೋದಾಗ ಬಂಡಿ ಬಹಳ ಚಂದ ಸಾಕ್ತದ. ಇಲ್ಲಿ 10ನೇ ದಿನಕ್ಕೆ ಹೇಳಿದೇವ ಎಷ್ಟು ಚಂದ ಹೇಳ್ದ, ನೋಡಿ ಬಂಗಾರ, ಹಿಂದೆ ಮದುವೆ ಮಾಡಿಕೊಂಡು ಮಕ್ಕಳಾದ್ರೂ ಸಹಿತವಾಗಿ ನಿನಗೆ 1 ದಿನವೂ ಸಹಿತವಾಗಿ ಸುಖ ಜೀವನವನ್ನು ನಾನು ಕೊಟ್ಟಿಲ್ಲ, ನಿನ್ನನ್ನ ತವರ ಮನೆಗೂ ಕಳಿಸಿಲ್ಲ, ಎಲ್ಲಾ ತವರ ಮನೆಯವರನ್ನ ನನ್ನ ಕುಡುತದ ದಾಸಕ್ಕ ಚಟನಾಗಿ ಎಲ್ಲರನ್ನ ಹೆದರು ಹಾಕೊಂಡು ನಿನ್ನನ್ನು ಸಹಿತವಾಗಿ ಹೋಗದಂತೆ ಮಾಡಿರುವೆ. 1 ದಿನವೂ ಸಹಿತವಾಗಿ 1 ತುತ್ತು ಅನ್ನವನ್ನ ನೆಮ್ಮದಿಯಿಂದ ನೀವು ಊಟ ಮಾಡಿಲ್ಲ. ಇಷ್ಟು ದಿನ ಒಂದು 38 ವರ್ಷಗಳ ಕಾಲ ಸಂಕಟದೊಳಗೆ ನಿನ್ನನ್ನ ಈಡು ಮಾಡಿ ಸಂಸಾರವನ್ನ ನಾನು ಎಳೆದುಕೊಂಡು ಬಂದಿರುವೆ. ಆದರೆ ಇನ್ನು ಮುಂದೆ ಹಿಂದಿನ ಜೀವನವನ್ನ ಬಿಡೋಣ, ಇನ್ನು ಮುಂದೆ ಇಲ್ಲಿಗೆ ಏನು ಈ ಚಟವನ್ನ ಬಿಟ್ಟಿದ್ದೀನಿ, ಕುಡುತದ ಚಟವನ್ನ, ಇಷ್ಟು ದಿನಗಳ ಪರ್ಯಂತರವಾಗಿ ನನ್ನನ್ನ ಸಾಕಿ ನೀನ್ ನೋಡ್ಕೊಂಡೆ, ಇನ್ನು ಮುಂದೆ ಹೊರಗೆ ಹೋಗದೆ ಬೇಡ, ನಿನ್ನ ದುಡಿಯೋದೇ ಬೇಡ, ಮನೆಯೊಳಗೆ ನನಗೆ ನನ್ನ ಮಕ್ಕಳಿಗೆ ಒಂದಿಷ್ಟು ಅಡಿಗೆ ಮಾಡಿಕೊಟ್ರೆ ಸಾಕು, ನಿನ್ನ ಹೂವಿನ ಪಲ್ಲಕ್ಕಿ ಒಳಗೆ ಬರೆಸ್ತೀನಿ ಅಂತ ತಿಳ್ಕೊಂಡು ಶಪಥ ಮಾಡಿಕೊಂಡು ತಬ್ಬಿಬ್ಬಾಗಿ ಸಂತೋಷದಿಂದ ತಿಳ್ಕೊಂಡ. ಇದು ಚಟ ಬಿಡಿಸುವಂತ ಲಕ್ಷಣ ರೀ. ಅದ ಬಿಟ್ಟು ನಾವೇನಾದ್ರೂ ಕುಡಿತಾನ ಗಂಡ ಅಂತ ಇಲ್ಲಿ ಹುಡುಗಿ ಹೇಳಕ್ ಹೊಂಟಿರೋದು ಏನಾಕತ್ತಂದ್ರ ಅವ್ ಹೆಣ್ಮಗಳು ಕಸ ಗುಡಿಸಕತ್ತಿದ್ರಿ. ಹಿಂಗ ಕಸ ಗುಡಿಸಕತ್ತಿದ್ಳು. ಆ ಹೆಣ್ಮಗಳು ಏನ್ ಮಾಡಿದ್ರು, ಮನೆ ಮುಂದೆ ಬಂದ್ರು. ಒಬ್ಬ ಹೆಣ್ಮಗಳ ಸಂಗತಿ ಹೇಳ್ತೀನಿ ನಿಮ್ಗೆ. ಬಂದ್ ಏನ್ ಹೇಳಿದ್ರು, ಯವ್ವ ನಿನ್ನ ಗಂಡ ಅಲ್ಲಿ ಒಬ್ಬಕ್ಕೆ ಜೊತೆ ಮಾತಾಡ ಹಿಂಗಂದ್ರಿ ಅನ್ನೋದ್ರೊಳಗ ಆಕಿ ಮಾತು ಮುಂದೆ ಕೇಳಿದ್ರ ಇನ್ ನಡೀತಿದ್ರಿ ಪಿಕ್ಚರ್. ಇದು ಕೇಳಲಾರ್ದಂಗ ಯವ್ವ ಬೆಳಕರ್ದದ ಕಸ ಗುಡ್ಸಕತ್ತೀನಿ ನಿಂತಂದ್ರೆ ನಿನ್ನ ಮೈ ಮೇಲೆ ಕಸ ಗುಡಿಸ್ತೀನಿ ನೋಡ ಅಂದ್ರೆ ಮಾತಾಡಂಗಲ್ಲ ಹೆಣ್ಮಗಳು. ಯವ್ವ ಅಲ್ಲಿ ಮಾತಾಡಕತ್ತಿದ್ ನಾನು ಏನ್ ಮಾತಾಡ್ದ ಅಂದ್ರೆ ಏನ್ ಮಾಡ್ತೀರಿ? ಅದಕ್ಕೆ ಆಕಿನ ಕಳಿಸಿದ್ರಿ, ಯವ್ವ ನಿನ್ನ ಮನೆಗೆ ನೀ ನಡಿ, ನನಗೆ ಗೊತ್ತದ ನನ್ನ ಸಂಸಾರವನ್ನ ಹೆಂಗ್ ಇಟ್ಕೋಬೇಕಂತ ತಿಳ್ಕೊಂಡು ನೀ ನಡಿ ಅಂತ ಕಳಿಸಿದಳು. ಇಲ್ಲಿ ಗಂಡ ಮಾತಾಡಿದ ಸುದ್ದಿ ಗೊತ್ತಾತಲ್ಲ, ಹೆಂಡತಿ ಗಂಡ ಬಂದ ಸ್ನಾನ ಮಾಡಿಸಿದಳು, ಪೂಜಾ ಮಾಡಿಸಿದಳು, ಮಣೆ ಹಾಕಿದಳು, ಚಾಪೆ ಹಾಕಿದಳು, ಉಣ ಬಡಿಸಿದಳು. ಹಿಂಗ ಗಾಳಿ ಹಾಕಕತ್ತಿದಳು ಹೆಣ್ಮಗಳು. ಚಂದ ಹಿಂಗ ಗಾಳಿ ಹಾಕಿ ಊಟ ಮಾಡಕತ್ತಿದ್ದ ಪತಿದೇವ. ಆ ಪತಿದೇವನಿಗೆ ಹೆಂಡತಿ ಅಂತಾಳ, ನನ್ನ ಬಂಗಾರ ಅಂಗಿ ಮೇಲೆ ಅಂಗಿ ಚಂದೇನೋ ನನ್ನ ರಾಯ ಅಂದಳು ಹೆಣ್ಮಗಳು. ನೋಡ್ರಿ, ಇದು ಚಟವನ್ನ ಮಾಡಿರ್ತಕ್ಕಂಥವ್ರು ಬಿಡಿಸುವಂತ ಹಾದಿಗಳು ಹೆಣ್ಮಕ್ಳ ಲಕ್ಷಣ ಇದೆಲ್ಲ. ಅಂಗಿ ಮೇಲೆ ಅಂಗಿ ಚಂದೇನೋ ನನ್ನ ರಾಯ. ಯಾವಾಗ ಹಿಂಗ ಹೇಳಿದ್ರು ಈ ಹುಡುಗ ಹುಷಾರಿತ್ತು ಅಂದ. ಇದು ಯಾರೋ ಮೆಸೇಜ್ ಮುಟ್ಸ್ಯಾರೆ, ಇದು ಬಹಳ ಕಷ್ಟ ಅದ, ಇನ್ನು ಮುಂದೆ ಇರೋದು ಒಳ್ಳೇದಲ್ಲ ಅಂತ ತಿಳ್ಕೊಂಡು ಹೊರಗೆ ಹೋಗಿ ಇನ್ನೊಬ್ಬ ಹೆಣ್ಣು ಮಗಳೇನು ಸಂಘ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಕ್ಕತ್ತಿದ್ನಲ್ಲ, ಇದು ಸಂಘ ಚಲೋ ಅಲ್ಲ, ಭಗವಂತ ನನ್ನ ಜೀವನಕ್ಕೆ ಒಂದು ಹೆಣ್ಣು ಕೊಟ್ಟಾನ, ಈ ಹೆಣ್ಣಿನ ಜೊತೆ ಬದುಕನ್ನ ಕಟ್ಟಿಕೊಳ್ಬೇಕಂತ ತಿಳ್ಕೊಂಡು ಚಟವನ್ನ ಬಿಟ್ಟ. ಇಲ್ಲಿ ಸಹಿತವಾಗಿ ಮನೆತನದ ಮಾನ ಮರ್ಯಾದೆಯನ್ನ ಉಳಿಸುವಂತ ನರಸಮ್ಮ. ಮತ್ತಿತ್ತ ಕಡೆ ಈ ಹೆಣ್ಣು ಮಗಳು ಹೆಂಗ್ ಹೇಳಕತ್ತಿದಳು, ನನ್ನ ಗಂಡ ಕುಡುಕಕ್ಕ ದಾಸನಾಗಿದ್ದ, ಎಲ್ಲಾ ಚಟ ಬಿಡಿಸೀನಿ, 5 ವರ್ಷ ಯಮರಾಯನ ಲಿಸ್ಟಿನೊಳಗೆ ಜಮಾ ಆಗ್ಯಾದ. ಇನ್ನ ಮಾವನಿಗೆ 3 ವರ್ಷ ಅಂತ ಹೇಳಿದಲ್ಲವ, ಮಾವಗೆ 3 ವರ್ಷ ಅನ್ನೋದಕ್ಕೆ ಕಾರಣ ಏನು, ಅರ್ಥವಾದ ಮಾತುಗಳೇನು?
ಇಲ್ಲಿ ಹೇಳ್ತಾಳೆ ಹೆಣ್ಣಮಗಳು, ನನ್ನ ಮಾವನವರು ತಾಯಿಯ ಗರ್ಭದಿಂದ ಒಂದು 63 ವರ್ಷ ಆಗಿದೆ. ಆದ್ರೆ ನನ್ನ ಗಂಡ ಬಡ್ಡಿ ಚಕ್ರ ಬಡ್ಡಿಗಾರ ಕೊಟ್ಟು ಕೆಲಸ ಮಾಡ್ಯಾನ. ಬಡ್ಡಿ ಕೊಟ್ಟಾನಂತಂದ್ರ ಅವನ ಮನೆಯೊಳಗೆ ಊಟಕ್ಕಿರ್ಲಿಕ್ಕಿಲ್ಲ, ಬಡ್ಡಿ ಇಸ್ಕೊಂಡು ಬಂದಾನ. ಅಸಲು ಅಲ್ಲೇ ಇರ್ಲಿ, ಬಡ್ಡಿ ಕಟ್ರಿ. ಒಂದು ತುತ್ತು ಅನ್ನವನ್ನ ನೆಮ್ಮದಿಯಿಂದ ಊಟವನ್ನ ಮಾಡುವುದಕ್ಕಾಗಿ ಅವರನ್ನ ಬಿಟ್ಟಿಲ್ಲ. ಅದಕ್ಕೆ ಮಾವ ಏನು ಸಂಪತ್ತಿದ್ರು ತೆಗೆದುಕೊಂಡು ಮಾಡೋದೇನಲ್ಲ. 63 ವರ್ಷ ಬದುಕನ್ನ ಕಳೆದಿರಿ, ಇದೆಲ್ಲ ಜೀವನ. ತಿಳುವಳಿಕೆ ಇರುವಂತ ಹೆಣ್ಣು ಮಗಳಿದ್ದಳಲ್ಲ, ಹೇಳಿ ಅಪ್ಪ, ದಾನ ಧರ್ಮವನ್ನ ದಾಸೋಹವನ್ನ ಮಾಡದಿದ್ರೂ ಪರವಾಗಿಲ್ಲ, ಇನ್ನೊಂದು ಕುಟುಂಬಕ್ಕೆ ನೋವನ್ನ ಕೊಡಬೇಡ. ಇದು ಜೀವನ ಒಳ್ಳೆಯದಲ್ಲ ಅಂತ ತಿಳ್ಕೊಂಡು ಹೇಳುತ್ತಾ ಹೊಂಟಿದ್ದ ಗುರುಗಳೇ. ಅದಕ್ಕೆ ತಿಳಿದಂಗ ಆಗ್ಯಾರ. ಒಂದು ರೀತಿ ಒಂದು ಹಂತಕ್ಕೆ ಬಂದಾರ ನಮ್ಮ ಮಾವನವರು. ಅದಕ್ಕೆ ಯಮರಾಯನ ಲಿಸ್ಟಿನೊಳಗ ಕೇವಲ 3 ವರ್ಷ ಜಮಾ ಆಗ್ಯದ ಮಾವನವರದು. ಒಪ್ಪಿಕೊಂಡೆ. ಕೊನೆಯದಾಗಿ ಅತ್ತೆ ಹುಟ್ಟಿಲ್ಲ ಅಂತ ಹೇಳಿದಿ, ನಿನ್ನ ಮಾತಿನ ಅರ್ಥವೇನು? ಅತ್ತೆ ಹುಟ್ಟಿಲ್ಲ ಅಂದ್ರೆ ಎಲ್ಲರಿಗೂ ನಿದ್ದೆ ಬರುತ್ತಿಲ್ಲ ಇಲ್ಲಿ. ಯಾವಾಗ ಅತ್ತೆ ಹುಟ್ಟಿಲ್ಲ ಅಂತ ಆ ಹೆಣ್ಣು ಮಗಳು ಸಾಧುವರಿಯರಿಗೆ ಹೇಳಿದ್ರು, ಇಲ್ಲಿ ಉತ್ತರ ಹೇಳ್ತಾಳೆ, ಎಷ್ಟು ಚಂದ ಹೇಳ್ತಾಳೆ. ಅಪ್ಪ, ನನ್ನ ಅತ್ತಿಗೆ ಎಷ್ಟು ಹೇಳಿದೆ, ಏನು ಹೇಳಿದ್ರು ಕೇಳುತ್ತಿಲ್ಲ. ಶಿವದಾನ ಹೇಳಿದ್ರೆ ಕೇಳುತ್ತಿಲ್ಲ, ಶಿವಚಿಂತನೆ ಹೇಳಿದ್ರೆ ಕೇಳುತ್ತಿಲ್ಲ, ದೇವರ ನಾಮಸ್ಮರಣೆಯನ್ನು ಮಾಡುವಂತ ವಿಚಾರಧಾರೆಗಳನ್ನು ಹೇಳಿದ್ರು ಕೇಳುತ್ತಿಲ್ಲ. ಮನೆಯೊಳಗೆ ಯಾವಾಗಾದ್ರೂ ಕೇಳಿ ಎಟ್ಟಾರ ಹೇಳಿ ವಾಟ 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 ಇಷ್ಟು ಅಂತದಪ್ಪ. ಅದಕ್ಕೆ ಎಷ್ಟು ಹೇಳಿದ್ರಟ್ಟ ಬಿಟ್ರಟ್ಟ ಹಿಂಗ ಬಂದದಿದು ಹಿಂಗ ಹೋಗ್ತದೆ ಅನ್ನುವಂಥ ಮಾತನ್ನ ಮಾವನವ್ರಿಗೆ ಹೇಳಿದ್ರು. ಇಲ್ಲಿ ಅತ್ತಿ ಹಿಂಗ ಹೇಳ್ತಾಳಂತ ನಾವು ಹೇಳಿದ್ವಿ, ಅದ್ರ ಒಂದು ಅರ್ಥ ಇರ್ತದೆ, ಅರ್ಥ ಮಾಡ್ಕೊಳ್ರಿ. ಇಷ್ಟು ಒಟ್ಟ ಅನ್ನುವಂತ ಮಾತು ಹೇಳ್ಬೇಕಾರೆ, ಆದ್ರೆ ಒಟ್ಟ ಯಾರ ಮನೆಗಾಗಿ ಅಂತಿರ್ಬೋದು, ವಿಚಾರ ಮಾಡ್ಬೇಕಲ್ಲ. ಇದೆಲ್ಲ ಅತ್ತಿಂದ ಯಾರೋ ಬಂದಿಲ್ರಮ್ಮ. ಇಲ್ಲಿ ಆ ತಾಯಿ ಅಂತಾಳ ಅಂದ ಬಳಿಕ ಆದ್ರೆ ಒಟ್ಟ ಅಂತಾಳ ಖರೆ. ಆದ್ರ ಮಗನನ್ನ ದೊಡ್ಡವನನ್ನಾಗಿ ಮಾಡಿ, ನೀತಿವಂತನನ್ನಾಗಿ ಮಾಡಿ, ತಿಳುವಳಿಕೆ ಉಳ್ಳವಂತನಾಗಿ ಮಾಡ್ಬೇಕಾಗಿತ್ತಂದ್ರ ಆಕಿ ಪಟ್ಟಿರುವಂತ ಕಷ್ಟ. ಮನೆಯೊಳಗೆ ಒಂದು ಅಗಳು ಕೆಳಗೆ ಚೆಲ್ಲಿದ್ರೆ ಒಂದು ತುತ್ತು ಊಟ ಸಿಕ್ಕಿರಂಗಿಲ್ಲ. ಹಿಂದಕ್ಕ ಒಂದು ಅನ್ನದ ಅಗಳು ಹಿಂಗೆ ಕೆಳಗೆ ಚೆಲ್ಲಿದ್ರೆ ಒಂದು ತುತ್ತು ಅನ್ನ ಸಿಕ್ಕಿರೋದಿಲ್ಲ. ಅದಕ್ಕೆ ಏನಾದ್ರೂ ದಾರಿ ತಪ್ಪಿ ಅನ್ನವನ್ನ ಕೆಡಿಸಬೇಡ್ರಿ, ನೀತಿಯಿಂದ ಬೇಗ ಎದ್ದು ಕೆಲಸ ಮಾಡ್ರಿ ಅಂತ ಯಾರು ಹೇಳ್ತಾರ ನೋಡ್ರಿ, ಅವ್ರಿಗೆ ಒಟ ಅಂತ ಅನಿಸ್ತದ. ಅದಕ್ಕೆ ಯಾವ ವಿಚಾರ ಆ ಅತ್ತಿ ಏನು ಹೇಳ್ತಾಳಂತ ಬಳಿಕ ಮಾರ್ಮಿಕವಾಗಿರುವಂತ ವಿಚಾರಧಾರೆಗಳಿರ್ತವೆ. ನನ್ನ ಮಗ ಆ ತಾಯಿಯ ಒಳಗೆ ಹುಟ್ಟಿ ಬಂದಾನ ತಿಳ್ಕೊಂಡು ನಾನು ಈ ಮನೆಗೆ ಬಂದೀನಿ, ಈ ಮನೆಗೆ ಬಂದೀನಿ ಅಂದ ಬಳಿಕ ನನ್ನ ಅತ್ತೆ ಏನಂದ್ರೂ ಸಹಿತವಾಗಿ ಅತ್ತೆಯ ಅಂಗಳದೊಳಗೆ ಬದುಕನ್ನ ಕಟ್ಟಿಕೊಂಡು ಸಮಾಜದೊಳಗೆ ಉಸಿರನ್ನು ಉಳಿಸ್ತೀನಿ ಅನ್ನೋ ಭಾವ ಪ್ರತಿಯೋರ್ವರ ಹೆಣ್ಣು ಮಕ್ಕಳಲ್ಲಿ ಬರಬೇಕು. ಅಂದಾಗ ಮನೆತನ ಉಳಿತದೆ, ಮನೆ ಎರಡಾಗುವುದಿಲ್ಲ, ಒಂದು ಮನೆಯಾಗಿ ಉಳಿತದೆ. ಇಲ್ಲಿ ಕೊನೆಯದಾಗಿ ಸಾಧುವರಿಯರ ಕೇಳ್ತಾರೆ, ಎಷ್ಟು ಚಂದ ಕೇಳ್ತಾರೆ. ಯವ್ವ, ಇಷ್ಟೆಲ್ಲಾ ಮಾತುಗಳನ್ನ ಹೇಳಿದಿ, ಕೋಟಿ ಗಟ್ಟಲೆ ಸಂಪತ್ತಿತ್ತರ ಸಹಿತವಾಗಿ ನೀನು ತಂಗಳನ್ನ ಊಟ ಮಾಡ್ತೀನಿ ಅಂತ ಹೇಳಿದಿ. ತಂಗಳನ್ನದ ಉತ್ತರ ಏನು? ಯಪ್ಪ ಸಾಧುವರಿಯರೇ, ಗುರುಗಳೇ, ಈ ಮನೆಯೊಳಗೆ ಎಲ್ಲರೂ ಇದ್ದಾರಲ್ಲ, ಇವ್ರು ಏನು ಎಲ್ಲರೂ ಒಬ್ಬರಿಗೂ ದಾನ ಅಂದ್ರೆ ಗೊತ್ತಿಲ್ಲ, ಧರ್ಮ ಅಂದ್ರೆ ಗೊತ್ತಿಲ್ಲ, ಪರೋಪಕಾರ ಅಂದ್ರೆ ಗೊತ್ತಿಲ್ಲ, ಯಾರಿಗೂ ದಾನ ಧರ್ಮ ಮಾಡಿಲ್ಲ. ಕೋಟಿ ಗಟ್ಟಲೆ ಹಣದ ಸಂಪತ್ತದ ಯಾರಿಗೂ ದಾನ ಧರ್ಮ ಮಾಡಿಲ್ಲ. ಹಿಂದಿನ ಕಾಲದವರು ನಮ್ಮಿಂದ ಬಂದಿರತಕ್ಕಂಥವರೆಲ್ಲರೂ ಈ ಮನೆಯ ಮೂಲ ವಂಶಸ್ಥರು ಏನಿದ್ದಾರಲ್ಲ, ದಾನ ಧರ್ಮ ಪರೋಪಕಾರ, ಯಾರ ಮದುವೆಗೆ ಹಣ ಇಲ್ಲ ಎಂದು ಮಾಂಗಲ್ಯಕ್ಕೆ ಕಠಿಣ ಪ್ರಸಂಗಗಳು ಬಂದಾಗ ನಿಂತುಕೊಂಡು ಮಾಂಗಲ್ಯ ಧಾರಣವನ್ನ ಮಾಡಿಸಿ ಎಲ್ಲರನ್ನ ಸಂತೋಷದಿಂದ ಅವರವರನ್ನ ಹಣವನ್ನ ಕೊಟ್ಟು ಮನೆಗೆ ಕಳಿಸಿ ಒಂದು ಕುಟುಂಬವನ್ನ ಚೆನ್ನಾಗಿ ನಡೆಸಿರಂತೆ ಎಷ್ಟು ಬೇಕು ಅಷ್ಟು ಹಣವನ್ನೆಲ್ಲ ಕೊಟ್ಟು ಕಳಿಸಿ ಸಂತೋಷದಿಂದ ಇರುವಂತ ಮಾಡಿದ್ದಾರ. ಇವರು ಇನ್ನೊಬ್ಬರಿಗೆ ಯಾರಿಗೂ ಉಪಕಾರ ಮಾಡಿಲ್ಲ, ದಾನ ಧರ್ಮ ಮಾಡಿಲ್ಲ. ಮತ್ತ ಹಿಂದಿನವರು ಮಾಡಿರುವಂತ ಪುಣ್ಯದ ಬುತ್ತಿಯನ್ನ ನಾವೆಲ್ಲ ಹಿಂಗ್ ಬಿಚ್ಚಿಕೊಂಡು ಊಟ ಮಾಡ್ಲಾಕತ್ತೀವಿ ಅಂದ ಬಳಿಕ ಇದು ತಂದದ್ದು ಅಥವಾ ಬಿಸಿ ಊಟ ನೀವೇ ಹೇಳಿಬಿಟ್ರಿ ಪೂಜ್ಯರೇ ಅಂತ ಹೇಳಿದ್ರಂತೆ. ಯಾವ ಊಟ ಆತ್ರ ಇದು? ಹಿಂದಿನವರು ಕಟ್ಟಿಟ್ಟ ಬಿಸಿ ಊಟ ಅಲ್ಲ, ಅದಕ್ಕೆ ಅವರು ಮಾಡಿಟ್ಟಿರುವಂತ ತಂಗಳ ಬುತ್ತಿಯನ್ನ ಊಟ ಮಾಡ್ಲಾಕತ್ತೀವಿ. ಅವಾಗ ಸಾಧುವರ್ಯವ್ವ, ನಿನ್ನ ಮಾತಿನ ಮರ್ಮದೊಳಗೆ ಇಷ್ಟ ಅರ್ಥದ. ಆಗರ್ಭ ಶ್ರೀಮಂತ ಸೊಸೆ ಇದ್ರ ಸಹಿತವಾಗಿ ಮನೆತನವನ್ನ ಉಳಿಸುವಂತ ಶಕ್ತಿಯನ್ನ ಕಂಡುಕೊಂಡಿದ್ದಳು ಹೆಣ್ಣು ಮಗಳು. ನಾವು ಸಹಿತವಾಗಿ ಲೌಕಿಕದೊಳಗ ಸಂತ ಮಹಾತ್ಮರ ಆದಿಯನ್ನ ಹಿಡಿಯದಿದ್ದರೂ ಪರವಾಗಿಲ್ಲ, ಒಂದಿಷ್ಟು ಅವರ ಒಳ್ಳೆಯ ಮಾತುಗಳನ್ನ ತಿಳಿದುಕೊಂಡು ಮನೆಗಳನ್ನ ಉಳಿಸುವಂತ ಪ್ರಯತ್ನವನ್ನ ಮಾಡಬೇಕು. ಮನೆ ಹೊಡೆಯುವಂತ ಕೆಲಸವನ್ನ ಎಂದಿಗೂ ಮಾಡಿಕೊಡುದು. ಇಲ್ಲಿ ನರಸಮ್ಮನಿಗೆ ಅಂತ ಪ್ರಸಂಗಗಳು ಮನೆಯೊಳಗೆ ಬಂದಾವೆ.
ಇಲ್ಲಿ ನರಸಮ್ಮಗೆ ಅಂತ ಪ್ರಸಂಗಗಳು ಹೆಂಗ ಬಂದಾವ ಅಂತ ತಿಳ್ಕೊಂಡ್ರೆ, ಇಲ್ಲಿ ಒಂದು ದಿವಸ ಏನ್ ಮಾಡಿದ್ದಾರೆ, ಆ ನರಸಮ್ಮ ತಾಯಿ ಹೆಣ್ಣು ಮಗಳು ತನ್ನ ಕಾಯಕದೊಳಗೆ ಉಳ್ಕೊಂಡಾಳ. ದೊಡ್ಡ ಬಸವ ಮತ್ತು ಆತನ ಹೆಂಡತಿ ತನ್ನ ಕಾಯಕವನ್ನ ಮಾಡುತ್ತಾ ಹೊರಟಾರೆ. ಹೋಗುವಂತ ಸಂದರ್ಭದೊಳಗ ಆ ದೊಡ್ಡ ಬಸವನ ಅಣ್ಣನ ಹೆಂಡತಿ ತಾನೇ ಎಲ್ಲಾ ಕೆಲಸ ಮಾಡಿ ಪ್ರಸಾದ ಮಾಡಿಕೊಂಡು ಹೋಗ್ತಿದ್ಳು. ಇಲ್ಲಿ ಅಯ್ಯಪ್ಪನ ಹೆಂಡತಿ ದಾಸೋಹ ಮಾಡಿಸ್ತಿದ್ಳು ಎಲ್ಲರಿಗೆ. ಹಿಂಗ ಒಂದಿಷ್ಟು ಗೊತ್ತಾಗಿತ್ತಲ್ಲ. ಒಂದು ದಿನ ದೊಡ್ಡ ಬಸವ ಅವ್ರು ಏನ್ ಮಾಡ್ತಾರಂದ್ರ ತನ್ನ ಹೆಂಡತಿನ ಹೊಲಕ್ ಕರ್ಕೊಂಡು ಹೋಗ್ತಾರೆ, ತನ್ನ ಜೊತೆಗೆ ಹೊಲಕ್ ಕರ್ಕೊಂಡು ಹೋಗಿಬಿಡ್ತಾರೆ. ಇಲ್ಲಿ ಏನು ಹುಟ್ಟ್ಯಾರ ಅಂದ್ರ ಮನೆಯೊಳಗ ನಾನು ಏತಕ್ಕಾಗಿ ಕೆಲಸವನ್ನ ಮಾಡ್ಲಿ ಅನ್ನುವಂತ ಮಾತು ದೊಡ್ಡ ಬಸವನ ಹೆಂಡತಿಗೆ ಬಂದಾದ. ಇಲ್ಲಿ ಅಣ್ಣನ ಹೆಂಡತಿಗೆ ನಾನು ಏತಕ್ಕಾಗಿ ಕೆಲಸ ಮಾಡ್ಲಿ ಅನ್ನುವಂತ ಭಾವ ಬಂದಾರೆ. ಒಂದು ತುಂಬಿದ ಕುಟುಂಬದೊಳಗೆ ನಾವೇನಾದ್ರೂ ಇರ್ತೀವಿ ಅಂತ ಬಳಿಕ ಒಂದಿಷ್ಟು ಜನ ಕೆಲಸ ಮಾಡ್ತಿರ್ತಾರೆ, ಒಂದಿಷ್ಟು ಜನ ಕೆಲಸ ಮಾಡೋದಿಲ್ಲ. ಅದ್ಯಾವುದನ್ನ ಅಳತಿ ಮಾಡಿಕೊಡುದು. ಅಳತಿ ಮಾಡಿದ್ರೆ ಸಮಸ್ಯೆ ಪ್ರಾರಂಭ. ಇಲ್ಲಿ ಅಣ್ಣನ ಹೆಂಡತಿ ಅಳತಿ ಮಾಡಿಕೊಂಡು ಒಂದಿನ ಹೊಲಕ್ಕೆ ಹೋದ್ರು. ಇವ್ರು ಮನೆಯೊಳಗೆ ಏನು ಕೆಲಸ ಮಾಡ್ತಾರ ನೋಡೋಣ ಅಂತ ತಿಳ್ಕೊಂಡು ಹೊಲಕ್ಕೆ ಹೋದ್ರು. ಇಲ್ಲಿ ನರಸಮ್ಮ ಚಂದ ಅಡಿಗೆ ಮಾಡಲಕ್ಕಾರೆ ಅಯ್ಯಪ್ಪನನ್ನ ಬರುವಿಗಾಗಿ ಕಾಯ್ತಾ ಇದ್ದಾಳೆ. ದಿನ ಪ್ರತಿನಿತ್ಯಲು ಮನೆಗೆ ಬರುವಂತ ಸಂದರ್ಭದೊಳಗ ಬೇಗ ಬರುತ್ತಿದ್ದ ಅಯ್ಯಪ್ಪ ತಡ ಮಾಡಿ ಬಂತ ಮನೆಗೆ. ತಡ ಮಾಡಿ ಬರುವುದರ ಜೊತೆಗೆ 4 ರಿಂದ 5 ಜನಗಳನ್ನ ಮನೆಗೆ ಕರೆದುಕೊಂಡು ಬಂದ. ಯಾರೇ ಅಯ್ಯಪ್ಪನವರು ಕರ್ಕೊಂಡು ಬಂದ್ರು. ನಿಮ್ಮಂತವ್ರು ಯಾರಾದ್ರೂ ಹೇಳಕ್ಕಿರದ ಒಂದ್ 5 ಜನ ಅಥವಾ 8 ಜನ ಮನೆಗೆ ಕರ್ಕೊಂಡು ಹೋರ್ ನೋಡ. ಕರ್ಕೊಂಡು ಹೋಗಿ ಹೇಳಾರ್ದಂಗ ಅಡಿಗೆ ಮಾಡಿಸ್ತವ್ರು ಯಾರಾದ್ರೂ ಕೈ ಎತ್ತರಪ್ಪ ನೋಡಮ್. ಶರಣ ವರ್ಗ ಬೆಳೆದವ್ರು ಹೆಂಡತಿಗೆ ಮನೆಗೆ ಹೇಳಾರ್ದಂಗ ಒಂದ್ 8 ಜನ ಕರ್ಕೊಂಡು ಹೋಗಿ ಒಗ್ಗರಣೆ ಮಿರ್ಚಿ ಹಾಕಿ ಉಣಿಸಿದವ್ರ ಕೈ ಎತ್ತಿರೇನು? ರಾತ್ರಿ ಊಟ ಬಂದಕ್ಕದ್ ನಮಗೆ. ಈ ಊರೊಳಗೆ ಯಾರೇ ಇಲ್ಲ, ಚಂದ ಬಿಸಿ ರೊಟ್ಟಿ ಮಿರ್ಚಿ ಎಲ್ಲ ಸಿಗ್ತವೆ. ಇಲ್ಲಿ ಏನಾಗಿತ್ತು ಅಂದ್ರ ನರಸಮ್ಮನಿಗೆ ಯಾವುದೇ ಮಾತುಗಳನ್ನ ಹೇಳಲಾರದೆ ಇಲ್ಲಿ ಅಯ್ಯಪ್ಪನವರು ತಾನು ಜೊತೆಗೆ 5 ಜನರನ್ನ ಮನೆಗೆ ಕರ್ಕೊಂಡು ಬಂದ್ರು. ಅಣ್ಣ, ಬಾವ, ಅಕ್ಕ ಮನೆಗೆ ಬರುತ್ತಾರೆ. ಅಡಿಗೆ ಮಾಡೋಣ ಅಂತೆಲ್ಲ ಸಿದ್ಧತೆ ಮಾಡಿದ್ದಾಳಕ್ಕಾರೆ. ಇಲ್ಲಿ ಯಾವಾಗ 5 ಜನ ಎಕ್ಸ್ಟ್ರಾ ಆದ್ರೂ ಎಲ್ಲರಿಗೂ ಸಹಿತವಾಗಿ ಯಾವುದೇ ಮಾತುಗಳನ್ನು ಆಡಲಿಲ್ಲ. ಪತಿದೇವನ ಆಜ್ಞೆಯ ಪ್ರಕಾರವಾಗಿ ನರಸಮ್ಮ ಎಲ್ಲರಿಗೆ ದಾಸೋಹವನ್ನ ಏರ್ಪಾಡು ಮಾಡಿದ್ರು. ಎಲ್ಲರಿಗೆ ಪ್ರಸಾದವನ್ನ ಮಾಡಿಸಿದ ಬಳಿಕ ಸಂತೋಷದಿಂದ ಅವರೆಲ್ಲ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರೆ. ಇಲ್ಲಿ ಅಯ್ಯಪ್ಪ ಇಲ್ಲಿ ಉಳ್ಕೊತಾನೆ. ಉಳ್ಕೊಂಡ ಬಳಿಕ ಮತ್ತ ಅಕ್ಕ ಭಾವನವರು ಮನೆಗೆ ಬರುತ್ತಾರೆ ಅಂತ ತಿಳ್ಕೊಂಡು ಅಡಿಗೆ ಮಾಡೋಕ್ ಓಡಾಡ್ತಾಳೆ ಹೆಣ್ಣು ಮಗಳು. ಮತ್ತೊಂದು ಸಾರಿ ಅಡಿಗೆ ಇಡಬೇಕಾಗ್ಯದ, ಅಡಿಗೆ ಎಲ್ಲ ಮುಗಿದಾಗ್ಯದ, ಮತ್ತೊಂದು ಸಾರಿ ಅಡಿಗೆ ಮಾಡ್ಬೇಕಾಗ್ಯದ ನರಸಮ್ಮ. ಇಲ್ಲಿ ಯಾವಾಗ ಅಡಿಗೆ ಮಾಡಬೇಕಂತ ಹಿಂಗ್ ಪಾತ್ರೆಗಳನ್ನ ತೊಳೆದು ಒಲೆಯ ಮೇಲೆ ಇಡುವಂತ ಪ್ರಸಂಗ, ಅಕ್ಕ ಭಾವನವರು ಮನೆಗೆ ಬಂದ್ರು. ಯಾರು? ಅಯ್ಯಪ್ಪನ ಅಣ್ಣನ ಹೆಂಡತಿ ಹೊಲದಿಂದ ಮನೆಗೆ ಬಂದ್ರು. ಯಾವಾಗ ಹೊಲದಿಂದ ಬಂದ್ರು ಹೊಟ್ಟೆ ತಾಳ ಹಾಕ್ಲಕ್ಕತ್ತದ. ಹೊಲದೊಳಗೆ ಕೆಲಸ ಮಾಡಿ ಬಂದಾರೆ. ಹೊಲದೊಳಗೆ ಕೆಲಸ ಮಾಡಿ ಬಂದಿರುವಂತ ಮನುಷ್ಯನಿಗೆ ಹಸಿವಾಗಿರುತ್ತದೆ. ಹಸಿವು ಬಹಳ ಆಗಿತ್ತು. ಯಾವಾಗ ಹಸಿವಾಗಿತ್ತು ಮನೆಯೊಳಗೆ ಏನಾರ ಅಂತ ತಿಳ್ಕೊಂಡು ಊಟಕ್ಕೆ ಕೇಳ್ತಾರೆ ನರಸಮ್ಮನನ್ನ. ನರಸಮ್ಮ ಅಂತಾಳೆ, ಒಂದಿಷ್ಟು ಜನ ನನ್ನ ಪತಿದೇವ ಒಂದು 5-6 ಜನರನ್ನ ಮನೆಗೆ ಕರ್ಕೊಂಡು ಬಂದಿದ್ರು. ಅವರಿಗೆ ದಾಸೋಹ ಮಾಡಿಸಿದೆ. ಒಂದಿಷ್ಟು 10 ನಿಮಿಷಗಳ ಕಾಲ ಅವಕಾಶ ಕೊಡ್ರಿ, ನಿಮಗೆ ಅಡಿಗೆ ಮಾಡಿ ಉಣಬಡಿಸ್ತೀನಿ ಅಂತ ನರಸಮ್ಮ ಪ್ರೀತಿಯ ಮಾತುಗಳನ್ನ ಹೇಳುತ್ತಲ್ಲ ಮನೆಗಳು. ಯಾವಾಗ ಸಂತೋಷದ ಮಾತನ್ನ ನರಸಮ್ಮ ಹೇಳಿದ ಸಹಿತವಾಗಿ ಇಲ್ಲಿ ಅಣ್ಣನ ಹೆಂಡತಿ ಅಕ್ಕ, ಏನು ನಾವು ಹೊಲದೊಳಗ ದುಡಿಯುವುದಕ್ಕಾಗಿ ಹೋಗಿದ್ವಿ, ನೀವು ಮನೆಯೊಳಗ ಬಂದವರಿಗೆ ಹೋದವರಿಗೆ ಎಲ್ಲ ಪ್ರಸಾದವನ್ನ ಮಾಡಿಸಿಕೊಳ್ಳುತ್ತಾ ಕಾಲವನ್ನ ಕಳೆಯುತ್ತಾ ಸಂತ ಮಹತ್ವರಂತೆ ನೀವೆಲ್ಲ ಮನೆಯೊಳಗೆ ಉಳ್ಕೊಂಡಿರಿ. ಏನು ನಾವು ಹೊಲದೊಳಗ ದುಡಿದು ಹಣ್ಣು ಆಗಿ ಮನೆಗೆ ಬಂದಿದ್ದೇವೆ. ಬಂದವರಿಗೆ ಒಂದಿಷ್ಟು ಅನ್ನ ಇಲ್ಲವೇ ಅಂತ ತಿಳ್ಕೊಂಡು ಬಾಯಿಗೆ ಮನ ಬಂದಂತೆ ಮಾತುಗಳನ್ನ ಬೇಯುತ್ತ ಹೊಂಟಳು. ನರಸಮ್ಮಗೆ ಬೇಯುವಂತ ಸಂದರ್ಭದೊಳಗ ನನ್ನ ಅಕ್ಕ ಬೇಯುತ್ತಾ ಇದ್ದಾಳೆ ನನ್ನ ತಿಳುವಳಿಕೆಗಾಗಿ ಅಂತ ತಿಳ್ಕೊಂಡು ನರಸಮ್ಮ ಏನೂ ಅನ್ಲಿಲ್ಲ. ಅಕ್ಕ ತಪ್ಪಾಗ್ಯದ ಅಕ್ಕ, ಅಡಿಗೆ ಮಾಡ್ತೀನಿ ಅಕ್ಕ, ಎಷ್ಟು ಸಿಟ್ಟಿನಿಂದ ಹೇಳಿದ ಸಹಿತವಾಗಿ ಅಕ್ಕ ಮಾಡ್ತೀನಿ ಅಕ್ಕ ಅಂತ ಹೇಳ್ತಾಳೆ ನರಸಮ್ಮ. ಆದರೂ ಸಹಿತವಾಗಿ ಸಿಟ್ಟು ತಡಿಲಿಕ್ಕಾಗುತ್ತಿಲ್ಲ ಅಣ್ಣನ ಹೆಂಡತಿಗೆ. ಸಿಟ್ಟು ತಡಿಲಿಕ್ಕಾಗಲಿಲ್ಲ. ಕೇವಲ ನರಸಮ್ಮನಿಗೆ ಬೇಯುವುದರ ಜೊತೆಗೆ ಅಯ್ಯಪ್ಪನಿಗೂ ಸಹಿತವಾಗಿ ಬೇಯುತ್ತ ಹೊಂಟಳು. ಹೆಂಗ
ನೀವಿಬ್ರು ಮನೆತನದೊಳಗ ಏನು ಇಲ್ಲದಂಗ ಎಲ್ಲ ದಾಸೋಹವನ್ನು ಮಾಡಿಸ್ಕೊತ ಹೊಂಟೀರಿ, ಮನೆತನವನ್ನ ಉಳಿಸೋದಿಲ್ಲ ನೀವು. ಯಾರು ನಮಗೆ ಊಟಕ್ಕೆ ಕೊಡೋರು ಅಂತ ತಿಳ್ಕೊಂಡು ಏನೆಲ್ಲ ಮನಬಂದ ಮಾತುಗಳಿಂದ ಇಲ್ಲಿ ಅಕ್ಕ ಬೇಯುತ್ತಾ ಹೊಂಟಳು. ನರಸಮ್ಮ ಅಂತಾಳ, ಅಕ್ಕ ಏನನ್ನಾದ್ರೂ ಅನ್ನಕ್ಕ, ನನಗೊಂದೆರಡೇಟ್ ಹೊಡಿಸ್ಕೊತೀನಿ, ನನ್ನ ಪತಿಗೆ ಏನು ಅನ್ನಬೇಡ. ಈಶತ್ವರಿಂದ ಶರಣತ್ವರಿಂದ ಈಶತ್ವದ ಕಡೆಗೆ ಪಯಣವನ್ನ ಮಾಡುವಂತ ನನ್ನ ಪತಿದೇವ ಯಾರಿಗೂ ಸಹಿತವಾಗಿ ಏನೂ ಅನ್ನಲಾರ. ನನ್ನ ಪತಿಗೆ ಏನು ಅನ್ನಬೇಡ, ಪತಿ ಆಜ್ಞೆಯಲ್ಲದರ ಇರುವೆ. ಅಕ್ಕ ಅಕ್ಕ ಏನು ಅನ್ಬೇಡ ಅಂದ್ರು ಕೇಳಲಿಲ್ಲ. ಮನ ಬಂದಂತೆ ಯಾವಾಗ ಇಲ್ಲಿ ಬೇಯುತ್ತ ಹೊಂಟಳು ಅಕ್ಕ ನರಸಮ್ಮನಿಗೆ, ಅವಾಗ ನರಸಮ್ಮ ಒಂದಿಷ್ಟು ಮಾತು ಎದುರು ಮಾತಾಡ್ತಾಳೆ. ಹೆಣ್ಣ ಮಗಳು ಗಂಡನಿಗೆ ಬೈಯುವುದಕ್ಕಾಗಿ ನರಸಮ್ಮ ಒಂದಿಷ್ಟು ಎರಡು ಮಾತುಗಳನ್ನ ಎದುರು ಮಾತು ಯಾವಾಗ ಹೇಳಿದ್ರು ತಡ ಮಾಡಲಾರದ, ಅಯ್ಯಪ್ಪ ತಾತ, ನನ್ನ ಅತ್ತಿಗೆ ಅಂದ್ರ ತಾಯಿ ಸ್ವರೂಪ, ನನ್ನ ಅತ್ತಿಗೆಗೆ ನೀನು ಎದುರು ನಿಂತುಕೊಂಡು ವಾದವನ್ನು ಮಾಡುತ್ತಿರುವೆಯಾ? ನನ್ನ ಅತ್ತಿಗೆಯ ಜೊತೆ ಎದುರು ಮಾತುಗಳನ್ನು ಹೇಳ್ತಿ ಅಂತ ತಿಳ್ಕೊಂಡು ಒಂದು ಹೇಟು ಜೋರಾಗಿ ಅಯ್ಯಪ್ಪನವರು ಹೆಂಡತಿಗೆ ಹೊಡಿತಾರ ನರಸಮ್ಮಗ. ಯಾವಾಗ ಜೋರಾಗಿ ಒಂದು ಹೊಡೆತವನ್ನ ಕಪಾಲಕ್ಕೆ ಹೊಡೆದ್ರು, ಯಾವಾಗ ನರಸಮ್ಮನಿಗೆ ಈ ಒಂದು ಹೊಡೆತ ಅಕ್ಕನ ಮುಂದೆ ನಡೆದು ಅವಮಾನ ಸಹಿಸಲಿಕ್ಕೆ ಆಗಲಿಲ್ಲ ನರಸಮ್ಮಗ. ಯಾವಾಗ ಅವಮಾನವನ್ನ ಸಹಿಸಲಿಕ್ಕೆ ಆಗಲಿಲ್ವೋ ಈ ಮನೆಯೊಳಗೆ ಇನ್ನು ಉಳಿಯೋದು ತರವಲ್ಲ. ಯಾವುದೇ ರೀತಿಯ ಮಾತುಗಳನ್ನು ಆಡದ ನರಸಮ್ಮ ತತ್ತ ಕ್ಷಣದೊಳಗೆ ಮನೆಯನ್ನ ಬಿಟ್ಟು ಹೊಳೆಯ ಆಚೆ ಹೊಳೆಯ ಕಡೆ ಜೋರಾಗಿ ನಡ್ಕೋಂತ ಹೊಂಟಳು. ಹೊಳೆಯ ಕಡೆ ಯಾವಾಗ ಹೊಳೆಯ ಕಡೆ ರಭಸದಿಂದ ನಡ್ಕೋಂತ ಹೊಂಟಳು, ಊರಾಗಿರುವಂತ ಜನ ನೋಡ್ತಾರೆ ಹೊಳೆಯ ಕಡೆ ನರಸಮ್ಮ ಹೊಂಟಳು, ಹೊಳೆಯ ಕಡೆ ನರಸಮ್ಮ ಹೊರಟಳು ಅಂತ ಮಾತಾಡ್ತಾರೆ. ತಡೆಯುವಂಥದ್ದು ಯಾರಿಗೂ ಇಲ್ಲ. ಹೋದಳು ಹೊಳೆಯ ಕಡೆ ಹೋದಳು. ಇನ್ನೇನು ಸುದ್ದಿ ಹೆಂಗಾಗ್ತದಂದ್ರೆ ಹೊಳೆಗೆ ಹಾರಿದ್ರು ನರಸಮ್ಮ, ಹೊಳೆಗೆ ಹಾರಿದಳು ನರಸಮ್ಮ ಅಂತ ತಿಳ್ಕೊಂಡು ಇಡೀ ಊರಾಗ ಸುದ್ದಿ ಆಯ್ತು. ಹೊತ್ತ ಮುಳುಗಿದರ ಸಹಿತವಾಗಿ ನರಸಮ್ಮ ಮನೆಗೆ ಬರಲಿಲ್ಲ. 4 ದಿನಗಳ ಕಳೆಯಿತು. ಎಷ್ಟನೇ 4 ದಿನಗಳ ಕಳೆತು ನರಸಮ್ಮ ಮನೆಗೆ ಬರಲಿಲ್ಲ. ಅವಾಗ ಊರು ಗೌಡರು ವಿಚಾರ ಮಾಡುತ್ತಾರೆ, ತುಂಬಿದ ಶರಣರ ಪರಂಪರೆ ಮನೆಯೊಳಗ ಒಳ್ಳೆಯ ಮನೆತನದೊಳಗೆ ಇಂಥ ಒಂದು ಗಲಾಟೆ ನಡೆದರ ಸಂಸಾರ ಅಂದ ಬಳಿಕ ಮನೆಯೊಳಗೆ ಗಲಾಟೆ ಇರೋದಲ್ಲ. ಅದನ್ನ ನಾವು ಹೆಂಗ ನಿಭಾಯಿಸ್ತೀವಿ, ಹೆಂಗ ನಿಭಾಯಿಸ್ಬೇಕನ್ನುವಂಥದ್ದು ಅರಿವು ಇಲ್ಲಿ ಮನೆಗೆ ನಡೆಯಕ್ಕೆ ಬಂದಿರ್ತೀರಿ ನೋಡ್ರಿ. ಅವ್ರ ಬಳಿ ಇರಬೇಕು. ಅವರ ಬಳಿ ಇತ್ತು ಅಂದ್ರೆ ಮನೆತನಗಳು ಎಂದೂ ಒಡೆಯೋದಿಲ್ಲ. ಆದ್ರೆ ನರಸಮ್ಮ ಒಡೆಯುವಂತ ಹೆಣ್ಣ ಮಗಳಲ್ಲ. ಮನಸ್ಸಿಗೆ ಒಂದು ಕಡೆ ನೋವಾಗ್ಯಾರ ಅಂತ ತಿಳಬೇಕು. ಆಗ್ಯಾರಂದ ಬಳಿಕ ಹೊಳಿಗೆ ಹಾರಿದ್ರು. 4 ದಿನ ಆಯ್ತು. ಗೌಡ್ರು ಮನೆಗೆ ಬಂದ್ರು. ಈ ವಿಚಾರ ಗೊತ್ತಾದ ಬಳಿಕ ಗೌಡ್ರು ಹೇಳ್ತಾರೆ, ಏನಂತ ಹೇಳ್ತಾರೆ, ಅಯ್ಯಪ್ಪನವರೇ, ನಿಮ್ಮ ಮನೆಯೊಳಗೆ ಇಂಥದ್ದೊಂದು ಗಲಾಟೆ ನಡೆದಂತೆ ನರಸಮ್ಮ ನಿಮ್ಮ ಮನೆಯೊಳಗೆ ಇಲ್ಲ, ಏತಕ್ಕಾಗಿ ಗಲಾಟೆಯನ್ನು ಮಾಡಿಕೊಂಡ್ರಿ ಅಂತ ಗೌಡ್ರು ಒಳ್ಳೆಯ ಮಾತುಗಳಿಂದ ಕೇಳಿದ್ರು. ಇಲ್ಲಿ ಅಯ್ಯಪ್ಪನವರು ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರೆ, ನಮ್ಮ ಮನೆಯೊಳಗೆ ಯಾವುದೇ ಗಲಾಟೆಗಳು ನಡೆದಿಲ್ಲ. ಇಡೀ ಊರಿಗೆ ಗೊತ್ತಾಗ್ಯಾರೆ ಶರಣ ಸಂತ ಮಹಾತ್ಮರ ವಿಚಾರಧಾರೆಗಳಂತ ಸರಳವಾಗಿ ನಮ್ಮಗಳಿಗೆ ತಿಳಿಯುವುದಿಲ್ಲ ಬಂಧುಗಳೇ. ಈ ಗಲಾಟೆ ನಡೆದಿರುವಂತದ್ದು ಯಾವಾಗ ಊರು ಗೌಡ್ರು ಕೇಳಿದ್ರು, ಗೌಡ್ರೆ ನಮ್ಮ ಮನೆಯೊಳಗೆ ಯಾವ ಅಹಿತಕರ ಘಟನೆಯೂ ನಡೆದಿಲ್ಲ, ನಮ್ಮ ಮನೆಯೊಳಗೆ ಕುಟುಂಬ ಚೆನ್ನಾಗಿದೆ, ನಾವೆಲ್ಲರೂ ಚೆನ್ನಾಗಿದ್ದೀವಿ. ಹಾಗಾದರೆ ನರಸಮ್ಮ ಎಲ್ಲಿ? ಗೌಡ್ರು ಕೇಳಿದ್ರು. ನಿಮ್ಮ ಮನೆಯೊಳಗ ನರಸಮ್ಮ ಎಲ್ಲಿ, ನಿಮ್ಮ ಹೆಂಡತಿ ಎಲ್ಲಿ ಅಂತ ಕೇಳಿದ್ರು. ಅಯ್ಯಪ್ಪನವರು ಹೇಳ್ತಾರ, ನನ್ನ ಹೆಂಡತಿ ನೀರು ತರೋದಕ್ಕೆ ಹೋಗ್ಯಾಳೆ. ನನ್ನ ಹೆಂಡತಿ ನೀರು ತರುವುದಕ್ಕಾಗಿ ಹೋಗುತ್ತಾಳೆ. ಯಾವಾಗ ಅಯ್ಯಪ್ಪ ತಾತನವ್ರು ಹಿಂಗ್ ಹೇಳಿ ಗೌಡ್ರ ಜೊತೆ ಮುಂದೆ ಮಾತಾಡ್ಲಿಲ್ಲ. ದೇವರ ಮನೆಯೊಳಗ ದೇವರ ಕೋಲಿಗೆ ಹೋಗಿ ಧ್ಯಾನಕ್ಕಾಗಿ ಧ್ಯಾನಾಸಕ್ತರಾಗಿ ಕುಳಿತುಕೊಂಡ್ರು. ದೇವರ ಕೋಲಿಯೊಳಗ ಧ್ಯಾನಾಸಕ್ತರಾಗಿ ಅಯ್ಯಪ್ಪನವರು ಕುಳಿತುಕೊಂಡ್ರು. ಯಾವಾಗ ಧ್ಯಾನಕ್ಕಾಗಿ ಅಯ್ಯಪ್ಪನವರು ಕುಳಿತುಕೊಂಡ್ರು, ಇಲ್ಲಿ ಗೌಡ್ರಿಗೆ ಹೇಳಿರುವ ಪ್ರಕಾರವಾಗಿ 4 ದಿನಗಳಾದರೂ ಸಹಿತವಾಗಿ ನರಸಮ್ಮ ಮನೆಗೆ ಬಂದಿಲ್ಲ. ನನ್ನ ಹೆಂಡತಿ ನೀರಿಗಾಗಿ ಹೋಗಿದ್ದಾಳೆ ಅನ್ನುವಂತ ಮಾತನ್ನ ಅಯ್ಯಪ್ಪನವರು ಹೇಳಿದ್ರು. ಅದೇ ಪ್ರಕಾರವಾಗಿ ಮಾತು ಬಾಯಿಯೊಳಗಿದ್ದಾವ. ಹೆಂಡತಿ ನರಸಮ್ಮ ತುಂಬಿದ ಬಿಂದಿಗೆಯನ್ನು ಹೊತ್ತುಕೊಂಡು ಮನೆಯೊಳಗೆ ಬಂದಾಳ. ಅಯ್ಯಪ್ಪ ತಾತನವರು ಅಗಾಧವಾಗಿ
ಒಳಗಿರುವಂತ ಶಕ್ತಿ ಅಂತದ್ದು. ಸಂತ ಮಹಾತ್ಮರ ಲೀಲೆಗಳು ಅನಂತವಾಗಿರತಕ್ಕಂಥ ಲೀಲೆಗಳಿದ್ದಾವೆ. ಮಹಾತ್ಮರ ಲೀಲೆಗಳನ್ನ ನಾವೆಂದಿಗೂ ಸಹಿತವಾಗಿ ತಿಳಿಯುವುದು ಬಹಳ ಕಷ್ಟ. 4 ದಿನ ಆಗ್ಯಾದರಿ ಬಿಟ್ಟು ಹೋದ ಬಳಿಕ ನರಸಮ್ಮ ಮನೆಗೆ ಬಂದ್ರು. ಸಂತೋಷ ಆಯ್ತು. ಗೌಡ್ರಿಗೆ ಮಾತು ಬರಲಿಲ್ಲ. ಇಡೀ ಊರಾಗರ ಜನ 4 ದಿನ ಮಾತ್ರ ಸಹಿತವಾಗಿ ನರಸಮ್ಮ ಮನೆಗೆ ಬಂದಿರಲಿಲ್ಲ. ಇದು ಎಂಥ ಪವಾಡ, ಅಯ್ಯಪ್ಪ ತಾತನ ಪವಾಡ ಅಂತ ಇಡೀ ಊರಾಗ ಜನ ಗುಣಗಾನವನ್ನ ಮಾಡುತ್ತಾ ಹೊಂಟ್ರು. ಇಲ್ಲಿ ಮತ್ತ ಸ್ವಲ್ಪ ದಿನಗಳ ಕಳೆದ ಬಳಿಕ ಅಣ್ಣನ ಹೆಂಡತಿಗೆ ಮನಸ್ಸು ಕಿವಿಚಿದಂತಾಗ್ಯದೆ. ಇಷ್ಟೆಲ್ಲ ಘಟನೆ ನಡೆಯುವುದಕ್ಕೆ ನಾನೇ ಕಾರಣ, ಇಷ್ಟೆಲ್ಲ ಘಟನೆ ನಡೆಯುವುದಕ್ಕೆ ನಾನೇ ಕಾರಣ ಅಂದ ಬಳಿಕ ಇಲ್ಲಿ ವಿಚಾರ ಮಾಡುತ್ತಾಳೆ. ಮನಸ್ಸು ಒಡೆಯಿತು. ಇಲ್ಲಿ ಮನಸ್ಸು ಒಡೆದ ಬಳಿಕ ಎಷ್ಟು ದಿನ ನಾವೆಲ್ಲ ಉಳಿತೀವಿ? ಉಳಿಯೋದಿಲ್ಲಲ್ಲ. ಹಂಗ ಇಲ್ಲಿ ಮನಸ್ಸು ಒಡೆದ ಬಳಿಕ ಹೆಂಗ ಅವರು ಸಂತ ಮಹಾತ್ಮರು ಬೇರೆ ಆಗ್ತಾರೆ, ನಾವು ಬೇರೆ ಆಗ್ತೀವಿ. ನಾವು ಹೊಡೆದಾಟ ಬೇರೆ ಆಗ್ಬೇಕಾದ್ರೆ ಇಲ್ಲಿ ಹೆಂಗ ಅಣ್ಣ ತಮ್ಮರು ಬೇರೆ ಆಗ್ತಾರೆ ಅನ್ನುವಂಥದ್ದು ನಾಳೆ ದಿನ ಬಹಳ ಸೊಗಸಾಗಿ ಮೂಡಿ ಬರಲಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಗವಾಯಿಗಳವರು ಒಂದು ಹಾಡನ್ನು ಹಾಡ್ತಾರೆ.